ಮೂಢನಿಗೆ ಪ್ರಾಸ್ಪರಿಟಿ ಇಲ್ಲ. ಅರ್ಥ ಆಯ್ತಲ್ಲ? ಯಾರಾದರೂ ಪ್ರಾಸ್ಪರಿಟಿಗೆ ಅಗೇನ್ಸ್ಟ್ ಆಗಿ, ಪಾಸ್ಟರ್ ನೀವು ಪ್ರಾಸ್ಪರಿಟಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂದರೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಹುಚ್ಚರ ಹತ್ರ ಮಾತಾಡಲ್ಲ ನಾನು. ಚರ್ಚಿಗೆ ಏನಕ್ಕೆ ಬರಬೇಕು, ನಾವು ಸಭೆಗೆ ಏನಕ್ಕೆ ಬರಬೇಕು ಅಂದರೆ ದೇವ್ರ ಚಿತ್ತ ನನ್ನ ಮೇಲೆ ನಿಮ್ಮ ಮೇಲೆ ಏನು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಾಗಿಯೇ ಚರ್ಚಿಗೆ ಬರಬೇಕು. ಅಪ್ಪ ಹೊರಗಡೆ ಇರೋರಿಗೆಲ್ಲ ಅದ್ಭುತ ನಡೆಯುತ್ತೆ ಏನೋ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ನಂಬಿರುವಂಥ ನಿನಗೆ ಅದ್ಭುತ ನಡೆಯುತ್ತೆ ಅನ್ನೋದೇ ವ್ಯತ್ಯಾಸ ಹೊರತು ಬಟ್ಟೆಯಲ್ಲಿ ವ್ಯತ್ಯಾಸ, ಶೂ ಹಾಕೋದ್ರಲ್ಲಿ ವ್ಯತ್ಯಾಸ, ಡೈ ಹಾಕೋದ್ರಲ್ಲಿ ವ್ಯತ್ಯಾಸ ಅಲ್ಲ. ಕ್ರೈಸ್ತರು ಇರೋದ್ರಲ್ಲೇ ಕ್ರಿಸ್ಟಿಯಾನಿಟಿಯಲ್ಲಿ ಫಸ್ಟ್ ಬ್ಲೆಸ್ಸಿಂಗ್ ಏನಂದರೆ ಗಾಡ್ ಆ್ಯಸ್ ಫರ್ಗಿವನ್ ಆಲ್ ಯುವರ್ ಸಿನ್ಸ್. ಏನು ಪಾಸ್ಟರ್ ಯಾವಾಗಲೂ ಮನಿನೇ ಮಾತಾಡ್ತೀರಾ? ಮೆನಿ ಪ್ರಾಬ್ಲಮ್ ಈಸ್ ಓನ್ಲಿ ಮನಿ ಪ್ರಾಬ್ಲಮ್. ಎಲ್ಲ ಕೂದಲನ್ನು ಸಹ ದೇವ್ರು ಎಣ್ಸಿಟ್ಟಿದ್ದಾರೆ. ಒಂದು ಕೂದಲು ಲಾಸ್ ಆಗಲ್ಲ ಅಂದಮೇಲೆ ಯೋಚನೆ ಮಾಡಿ ದೇವ್ರು ಯಾವ ರೀತಿ ಪ್ರೊಟೆಕ್ಷನಲ್ಲಿ ನಿಮ್ಮನ್ನು ಕಾಯ್ತಾರೆ ಅಂತ ವಾಗ್ದಾನ ಮಾಡಿದಾತನು ನಂಬಿಕಸ್ತನು. ಭಯನೇ ಪಡಬೇಡ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರು ಮೂರನೇ ಎತ್ತಿ ಎಲ್ಲ ಹಾಕಿದ್ರು? ಬೆಂಕಿಯಲ್ಲಿ ಹಾಕಿದ್ರು. ಹೊರಗಡೆ ಇದ್ದಾಗ ಗೊತ್ತಾಯ್ತೋ ಇಲ್ವೋ? ಬೆಂಕಿಯಲ್ಲಿ ಗೊತ್ತಾಯಿತು. ನಾನೇನು ಹೇಳ್ತೀನಿ ಅಂದರೆ, ನೀನು ಸಾಧಾರಣವಾಗಿದ್ದಾಗ ದೇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಗೊತ್ತಾಗುತ್ತೋ ಇಲ್ವೋ, ಆದರೆ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ದೇವ್ರು ನಿನ್ನ ಜೊತೆ ಇದ್ದೇ ಇದ್ದಾರೆ ಅಂತ. ಯಾವಾಗಲೂ ದೇವ್ರ ಚಿತ್ತ ಏನು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಜೀವನದಲ್ಲಿ ನಾವು ಎಂಥ ಹೋರಾಟಗಳು ಬಂದರೂ ನಾವು ಧೈರ್ಯವಾಗಿ ಅದನ್ನು ಎದುರಿಸ್ತೀವಿ. ಕೆಲವರಿಗೆ ದೇವ್ರ ಚಿತ್ತ ಏನಂತ ಗೊತ್ತಿರಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಪಾಸ್ಟರ್ ಏನು ದೇವ್ರ ಚಿತ್ತ ನನ್ನ ಮೇಲೆ ಇಟ್ಟಿದ್ದಾರೋ ಗೊತ್ತಿಲ್ಲ, ನಾನು ನೆನ್ಸ್ಕೊಳ್ಳೋದು ಒಂದೂ ಆಗೋದೇ ಇಲ್ಲ ಪಾಸ್ಟರ್. ನಾನು ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೋ ಆಗ್ತೈತೆ ಜೀವನದಲ್ಲಿ, ಏನೇ ಎದುರು ನೋಡ್ತಾ ಇದ್ದೀನಿ, ಏನೋ ನಡೀತೈತೆ. ಏನು ದೇವ್ರ ಚಿತ್ತ ಗೊತ್ತಿಲ್ಲ. ದೇವ್ರ ಚಿತ್ತ ಅಂದರೆ ಏನು ಗೊತ್ತಾ? ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಇಷ್ಟ, ದೇವರ ಇಷ್ಟ ಏನು ಅನ್ನೋದೇ ದೇವ್ರ ಚಿತ್ತ. ಸೊ ಕ್ರೈಸ್ತರಾಗಿದ್ದ ಮೇಲೆ ದೇವ್ರ ಚಿತ್ತ ಏನು ಅಂತ ಗೊತ್ತಿಲ್ಲ ಅಂದರೆ ನಾವು ಧೈರ್ಯವಾಗಿ ಎಲ್ಲವನ್ನ ಎದುರಿಸಿ ನಿಲ್ಲೋದಕ್ಕೆ ನಮ್ಮ ಕೈಲಿ ಸಾಧ್ಯತೆ ಇಲ್ಲ. ಸೊ ನಾನು ಆಶೀರ್ವಾದವಾಗಿ ಇರಬೇಕಾ ಇಲ್ವಾ, ದೇವ್ರ ಚಿತ್ತ ಏನು ಗೊತ್ತಿಲ್ವಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಪಾಸ್ಟರ್ ನಾನು ಸಂತೋಷವಾಗಿ ಇರೋದೇ ದೇವ್ರಿಗೆ ಇಷ್ಟ ಇಲ್ಲ ಅನ್ನಿಸ್ತೈತೆ. ಯಾವಾಗಲೂ ಏನಾದರೂ ಒಂದು ಮುಗಿದ್ರೆ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ, ಒಂದಾಯಿತು ಅಂದಾಗ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ. ಅದೇನು ಅಂತ ಗೊತ್ತಿಲ್ಲ. ದೇವ್ರ ಚಿತ್ತ ಏನೋ ನನ್ನ ಮೇಲೆ ಅಂತ ಹೇಳ್ತಾರೆ. ಇವಾಗ ದೇವ್ರ ಚಿತ್ತ ಏನು ಅಂತ ನಮಗೆ ಗೊತ್ತಾಗುತ್ತಾ ಗೊತ್ತಾಗಲ್ವಾ? ಅದೇ ಇವತ್ತಿನ ಪ್ರಶ್ನೆ. ಕೆಲವರು ನೋಡಿ, ಬ್ರದರ್ ನೀವು ಆಶೀರ್ವಾದವಾಗಿ ಇರ್ತೀರಾ ಅಂತ ನಾನು ಹೇಳಿದಾಗ, ನೋಡೋಣ ಪಾಸ್ಟರ್ ದೇವ್ರ ಚಿತ್ತ ಹೆಂಗೋ, ಎಲ್ಲ ಒಳ್ಳೇದಾಗುತ್ತೆ ಬ್ರದರ್ ಅಂತ ಹೇಳಿದರೆ, ನೋಡೋಣ ಪಾಸ್ಟರ್ ದೇವ್ರ ಚಿತ್ತ ಹೆಂಗೋ. ಸೊ ದೇವ್ರ ಚಿತ್ತ ಏನು ಅಂತ ಗೊತ್ತಿಲ್ಲದೆ ಇದ್ದಿದ್ದಕ್ಕೇನೆ ನಾವೇನು ಹೇಳ್ತೀವಿ ಅಂದರೆ ದೇವ್ರ ಚಿತ್ತ ಪಾಸ್ಟರ್, ದೇವ್ರ ಚಿತ್ತ. ದೇವ್ರ ಚಿತ್ತ ಅಂದರೆ ಏನು? ಎಲ್ಲ ಆತನ ಇಷ್ಟ ಅಂತ. ಆದರೆ ಸತ್ಯವೇದದಲ್ಲಿ ದೇವರ ಚಿತ್ತದ ಬಗ್ಗೆ ಏನು ಹೇಳುತ್ತೆ ಅಂದರೆ, ಎಫೆಸದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದುಕೊಳ್ಳುವರಾಗಿರಿ. ಚಿತ್ತ ಏನೆಂದು ತಿಳಿದುಕೊಳ್ಳುವರಾಗಿರಿ ಅಂದರೆ ಏನರ್ಥ? ದೇವ್ರ ಚಿತ್ತನ ನೀವು ತಿಳ್ಕೊಬೋದು. ದೇವ್ರ ಇಷ್ಟ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಬುದ್ಧಿಹೀನರಾಗಿ ನಡೆದುಕೊಳ್ಬೇಡಿ ಅಂದರೆ ಏನು ಗೊತ್ತಾ? ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ಡೋಂಟ್ ಲೀವ್ ಕೇರ್ಲೆಸ್ಲಿ. ಸೊ ಡೋಂಟ್ ಬಿ ಫೂಲಿಶ್ ಬಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಲಾರ್ಡ್ಸ್ ವಿಲ್ ಈಸ್. ದಟ್ ಮೀನ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದ ವಿಲ್ ಆಫ್ ಗಾಡ್. ಸೊ ದೇವ್ರ ಚಿತ್ತ ಏನು ಅನ್ನೋದು ಸತ್ಯವೇದದ ಮುಖಾಂತರ ನಾವು ತಿಳ್ಕೊಬೋದು. ಸೊ ಚರ್ಚಿಗೆ ಏನಕ್ಕೆ ಬರಬೇಕು, ನಾವು ಸಭೆಗೆ ಏನಕ್ಕೆ ಬರಬೇಕು ಅಂದರೆ ದೇವ್ರ ಚಿತ್ತ ನನ್ನ ಮೇಲೆ ನಿಮ್ಮ ಮೇಲೆ ಏನು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಾಗಿಯೇ ಚರ್ಚಿಗೆ ಬರಬೇಕು. ಸೊ ಇವತ್ತು ನನ್ನ ಪ್ರಸಂಗದಲ್ಲಿ ದೇವರ ಚಿತ್ತ ಏನು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ನಾನು ಇಲ್ಲಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಸಿಗುತ್ತೆ, ಇಲ್ಲೆಲ್ಲ ದೇವ್ರು ಇಟ್ಟಿದ್ದಾರೆ ಅಂತ ಹೇಳೋದೇ ಗಾಸ್ಪಲ್. ಸುವಾರ್ತೆ ಅಂದರೆ ಏನು ಗೊತ್ತಾ? ದೇವ್ರು ನಿನಗಾಗಿ ಎಲ್ಲ ಇಟ್ಟಿದ್ದಾರಪ್ಪ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ ಅನ್ನೋದೇ ಸುವಾರ್ತೆ. ಈಗ ಉದಾಹರಣೆ, ಊರಲ್ಲಿ ಎಲ್ಲೂ ನೀರೇ ಇಲ್ಲ, ಎಲ್ಲೋ ಒಂದು ಕಡೆ ನೀರು ಸಿಗ್ತೈತೆ, ನೀರಿದೆ ಅಂತ ಹೇಳಿದರೆ ಊರ ಜನ ಏನು ಮಾಡ್ತಾರೆ? ಎಲ್ಲೂ ನೀರಿಲ್ಲ, ಇಲ್ಲಿ ನೀರಿದೆ ಅಂತ ಓಡಿ ಬರ್ತಾರೆ. ಸೊ ಗಾಸ್ಪಲ್ ಅಂದರೆ ಏನು ಗೊತ್ತಾ? ಎಲ್ಲೂ ಇಲ್ಲಪ್ಪ, ಇಲ್ಲಿದೆ ಅಂತ ಹೇಳೋದೇ ಸುವಾರ್ತೆ. ಇಲ್ಲಿಗೂ ಹೊರಗಡೆ ಇರೋದಕ್ಕೂ ವ್ಯತ್ಯಾಸನೇ ಇಲ್ಲ. ಇವಾಗ ನೋಡಿ, ಕೆಲವ್ರು ನೋಡಿ ಜೀವನದಲ್ಲಿ ಕೆಲವರು ಸಂತೋಷವಾಗಿ ಇದ್ದರು, ಅಟ್ಲೀಸ್ಟ್ ಚರ್ಚಿಗೆ ಬರೋಕ್ಕಿಂತ ಮುಂಚೆ. ಚರ್ಚಿಗೆ ಬಂದಮೇಲೆ ಇರೋ ಸಂತೋಷನೂ ಹೋಯ್ತು.
ಇವತ್ತು ಕೆಲವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಭೆಗೆ ಬರೋಕ್ಕಿಂತ ಮುಂಚೆ ಆದರೂ ಸ್ವಲ್ಪ ಚೆನ್ನಾಗಿದ್ರು, ಚರ್ಚಿಗೆ ಬಂದಮೇಲೆ ಇನ್ನೂ ಹಾಳಾದರು. ಹೆಂಗೆ ಅಂತೀರಾ? ಇವ್ರಿಗೆ ಚರ್ಚಿಗೆ ಬರೋಕ್ಕಿಂತ ಮುಂಚೆ ಆದರೂ ಸ್ವಲ್ಪ ಎಲ್ಲೋ ನಂಬಿಕೆ ಇತ್ತು, ಪರಲೋಕಕ್ಕೆ ಹೋಗ್ತೀವಿ ನಾವು, ದೇವರು ನಮ್ಮನ್ನು ಎಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲೋ ಒಂದು ಕಡೆ ಐತೆ. ಚರ್ಚಿಗೆ ಬಂದಮೇಲೆ ಪರಲೋಕಕ್ಕೆ ಯಾರೆಲ್ಲ ಹೋಗ್ಬೇಕು ಅಂತ ಪಾಸ್ಟ್ರು ಲಿಸ್ಟ್ ಹಾಕಿದ್ರು ನೋಡಿ, ಆವಾಗಲೇ ಕನ್ಫರ್ಮ್ ಆಯಿತು ನಾವು ಈ ಜನರಲ್ಲಿ ಹೋಗಂಗಿಲ್ಲ. ಸೊ ಚರ್ಚ್ ಅನ್ನೋದು ಅದಲ್ಲ. ಚರ್ಚ್ ಅಂದರೆ ಧೈರ್ಯ ಇಲ್ಲದೆ ಇರೋರಿಗೆ ಧೈರ್ಯ ಕೊಡಬೇಕು, ನಂಬಿಕೆ ಇಲ್ಲದೆ ಅವ್ರಿಗೆ ನಂಬಿಕೆ ಕೊಡಬೇಕು. ನೋಡಪ್ಪ, ಎಲ್ಲೂ ಆಗಲ್ಲ, ಇಲ್ಲಿ ನಿನಗಾಗುತ್ತೆ ಅದ್ಭುತ. ನೋಡಿ, ಮತ್ತೊಬ್ರಿಗೂ ನಮಗೂ ಒಂದು ವ್ಯತ್ಯಾಸ ಇರುತ್ತೆ. ಕ್ರೈಸ್ತರಿಗೂ ನಮಗೂ ಒಂದು ವ್ಯತ್ಯಾಸ ಇದೆ ಅಂತ ಹೇಳೋದೇ ಸುವಾರ್ತೆ. ಆದರೆ ಇವತ್ತು ನಾವು ವ್ಯತ್ಯಾಸನ ಹೆಂಗೆ ಮಾತಾಡ್ಬಿಟ್ವಿ ಅಂದರೆ, ಲೋಕದವ್ರಿಗೂ ನಿನಗೂ ಹೆಂಗೆ ವ್ಯತ್ಯಾಸ ಇರಬೇಕು ಅಂದರೆ, ಅವರು ಡೈ ಹಾಕ್ತಾರೆ, ನೀನು ಡೈ ಹಾಕ್ಬಾರ್ದು. ಆಹಾ, ಏನು ವ್ಯತ್ಯಾಸ! ಅವ್ರು ಒಳ್ಳೆ ಬಟ್ಟೆ ಹಾಕ್ತಾರೆ, ನೀನು ಒಳ್ಳೆ ಬಟ್ಟೆ ಹಾಕ್ಬಾರ್ದು. ಅವ್ರ ಹತ್ರ ದುಡ್ಡು ಇರುತ್ತೆ, ನಿನ್ನ ಹತ್ರ ದುಡ್ಡು ಇರಬಾರ್ದು. ಅವ್ರು ಗಾಡಿ ತೊಗೊಳ್ತಾರೆ, ನೀನು ಗಾಡಿ ತೊಗೊಬಾರ್ದು. ಅವರೆಲ್ಲ ಸಂತೋಷವಾಗಿರ್ತಾರೆ, ನೀವು ಸಂತೋಷವಾಗಿರಬಾರ್ದು. ವ್ಯತ್ಯಾಸ ಅಂದರೆ ಅದಲ್ಲಪ್ಪ. ವ್ಯತ್ಯಾಸ ಅಂದರೆ ಏನು ಗೊತ್ತಾ? ಕೀರ್ತನೆ 91:7 ಅದೇ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಪಕ್ಕದಲ್ಲಿ 1000 ಜನನು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ಪಕ್ಕದಲ್ಲಿ 10,000 ಜನ ಸತ್ರು ನಿನಗೆ ತಟ್ಟೋದು. ಇದು ಗಾಸ್ಪಲ್ಲು. ಇದೇ ವ್ಯತ್ಯಾಸ. ಅಂದರೆ ಊರವ್ರಿಗೆಲ್ಲ ಏನು ಬೇಕಾದ್ರೂ ಅಪಾಯ ನಡಿಬೋದು, ಆದರೆ ಕ್ರಿಸ್ತನಲ್ಲಿರುವಂಥ ನಿನಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳೋದೇ ವ್ಯತ್ಯಾಸ. ಅಪ್ಪ, ಹೊರಗಡೆ ಇರೋರಿಗೆಲ್ಲ ಅದ್ಭುತ ನಡೆಯುತ್ತೆ ಏನೋ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ನಂಬಿರುವಂಥ ನಿನಗೆ ಅದ್ಭುತ ನಡೆಯುತ್ತೆ ಅನ್ನೋದೇ ವ್ಯತ್ಯಾಸ ಹೊರತು ಬಟ್ಟೆಯಲ್ಲಿ ವ್ಯತ್ಯಾಸ, ಶೂ ಹಾಕೋದ್ರಲ್ಲಿ ವ್ಯತ್ಯಾಸ, ಡೈ ಹಾಕೋದ್ರಲ್ಲಿ ವ್ಯತ್ಯಾಸ ಅಲ್ಲ. ಕ್ರೈಸ್ತರು ನಿನ್ನ ಮೊಗಲಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು. ನೋಡು, ಅವರೆಲ್ಲ ಸತ್ತು ಬಿದ್ದರು, ಏನೇನೋ ನಡೀತೈತೆ ಹೊರಗಡೆ, ಆದರೆ ಒಳಗಡೆ ಇರುವಂಥ ನಿನಗೆ ಪ್ರೊಟೆಕ್ಷನ್ ಐತೆ ಅಂತ ಹೇಳೋದೇ ಸುವಾರ್ತೆ. ಇವತ್ತು ನಾವೇನು ಹೇಳ್ತೀವಿ ಅಂದರೆ, ಅವ್ರ ಹತ್ರ ದುಡ್ಡಿರುತ್ತೆ, ನಿನ್ನ ಹತ್ರ ಇರಬಾರ್ದು. ಇದು ಗಾಸ್ಪಲ್ಲ. ಅವರೆಲ್ಲ ಬಿಸ್ನೆಸ್ ಮಾಡ್ತಾರೆ, ನೀನು ಬಿಸ್ನೆಸ್ ಮಾಡಬಾರ್ದು. ಸೊ ದೇವ್ರ ಚಿತ್ತ ನಮ್ಗೆ ಗೊತ್ತಿಲ್ಲ ಅಂದರೆ ಹಿಂಗೆ ಪ್ರಸಂಗಗಳು ಹಿಂಗೆ ಇರುತ್ತೆ. ದೇವರ ಚಿತ್ತ ಏನು ಗೊತ್ತಾ? ವಾಟ್ ಈಸ್ ಗಾಡ್ಸ್ ವಿಲ್? ದೇವರು ಏನು ಇಷ್ಟಪಡ್ತಾರೆ? ಕೀರ್ತನೆಗಳು ಬರೆದ ಪುಸ್ತಕ 35ನೇ ಅಧ್ಯಾಯ 27ನೇ ವಾಕ್ಯ. ದ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 35:27. ತನ್ನ ಸೇವಕನ ಹಿತವನ್ನು ಕೋರುವನು ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಸೇವಕನ ಹಿತವನ್ನು ಕೋರುವ ದೇವರು ಅಂದರೆ ದೇವರ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಇಂಗ್ಲೀಷಲ್ಲಿ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಅಕ್ಮ, who has pleasure in the prosperity of his servant. ನಾವು ಲಾಸ್ಟ್ ಸೆಂಟೆನ್ಸ್ ನೋಡ್ಬೋದು. ಹೂ ಹ್ಯಾಸ್ ಪ್ಲೆಷರ್ ಇನ್ ದ ಪ್ರಾಸ್ಪರಿಟಿ ಆಫ್ ಈಸ್ ಸರ್ವೆಂಟ್. ಎಲ್ಲರೂ ಹೇಳಿ ಪ್ರಾಸ್ಪರಿಟಿ. ಎಲ್ಲರೂ ಹೇಳಿ ಪ್ರಾಸ್ಪರಿಟಿನ. ಎಲ್ಲರಿಗೂ ಪಾಸ್ಟರ್ ದುಡ್ಡು ಬಗ್ಗೆ ಮಾತಾಡ್ತೀರಾ, ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀರಾ ಅಂತ ಕೆಲವರ ಪ್ರಶ್ನೆ. ದೇವ್ರ ವಾಕ್ಯ ಹೇಳುತ್ತೆ, ಹೂ ಹ್ಯಾಸ್ ಪ್ಲೆಷರ್ ಇನ್ ದ ಪ್ರಾಸ್ಪರಿಟಿ ಆಫ್ ಈಸ್ ಸರ್ವೆಂಟ್. ಸೊ ಸೇವಕನ ಹಿತವನ್ನು ಕೋರುವಂಥ ದೇವರು. ಸೊ ಪ್ರಾಸ್ಪರಿಟಿ ದೇವರ ಚಿತ್ತ, ನಾವು ಆರೋಗ್ಯವಾಗಿರೋದು ದೇವರ ಚಿತ್ತ. ಸೊ ಇದಕ್ಕೆ ವಿರುದ್ಧವಾಗಿ ಏನೆಲ್ಲ ನಿಮ್ಮ ಜೀವಿತದಲ್ಲಿ ನಡೀತಾ ಇದ್ರು ನೀವು ದೇವ್ರ ಚಿತ್ತ ಅಂತ ತಿಳ್ಕೊಳ್ಳಿ. ಇವತ್ತಿರೋ ಕಷ್ಟ, ಇವತ್ತಿರೋ ನಷ್ಟ ಎಲ್ಲ ಚೇಂಜ್ ಆಗಿ ದೇವ್ರ ಚಿತ್ತನೇ ನನ್ನ ಜೀವಿತದಲ್ಲಿ ನೆರವೇರೋದು. ಏನು ದೇವ್ರ ಚಿತ್ತ? ನಾನು ಆಶೀರ್ವಾದವಾಗಿ ಇದ್ದೇ ಇರ್ತೀನಿ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೋ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡು ಬರುತ್ತೆ, ನಾನು ಆಶೀರ್ವಾದವಾಗಿ ಇರ್ತೀನಿ ಅನ್ನೋ ನಂಬಿಕೆ ಒಬ್ಬೊಬ್ಬ ಕ್ರೈಸ್ತರಿಗೂ ಇರಬೇಕು. ದಿಸ್ ಈಸ್ ಗಾಡ್ಸ್ ವಿಲ್. ಇದೇ ದೇವರ ಚಿತ್ತ. ಏನೋ ಗೊತ್ತಿಲ್ಲ ಪಾಸ್ಟರ್, ದೇವರು ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಕೊಡ್ತಾವ್ರೆ ನನಗೆ. ಏನು ಕರ್ಮನೋ ಗೊತ್ತಿಲ್ಲ ಪಾಸ್ಟರ್, ನಾನು ಏನೋ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ಎಲ್ಲದಕ್ಕೂ ಸೇರಿಕೊಂಡು ಇವಾಗ ಒಟ್ಟಿಗೆ ಬರ್ತಾ ಇದೆ. ನೋಡಿ, ದಾವೀದನ ಈ ರೀತಿ ಹೇಳ್ತಾನೆ, ಕೀರ್ತನೆ 103:1-2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನೋಡಿ, ಇದು
ಈ ಪ್ರೇಯರ್ ಸ್ಟಾರ್ಟಿಂಗಲ್ಲೇ ಬಂದ್ಬಿಡ್ತು. ಆದರೆ ಕ್ರೈಸ್ತರು ಇದನ್ನು ಲಾಸ್ಟಲ್ಲಿ ಇಟ್ಟವ್ರು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ. ಆದರೆ ಸತ್ಯವೇದದಲ್ಲಿ ಇದು ಲಾಸ್ಟ್ ಇಲ್ಲ, ಫಸ್ಟಲ್ಲೇ ಐತೆ. ನಾವು ಅದೇನಕ್ಕೆ ಇದು ಒಂದು ಪೋಯಮ್ ಥರ ಲಾಸ್ಟಿಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮನಿಗೆ, ಇದನ್ನು ಲಾಸ್ಟಿಗೆ ಇಟ್ಬಿಟ್ವಿ. ಆದರೆ ಫಸ್ಟ್ ಪ್ರೇಯರಲ್ಲೇ ಇದು ಸ್ಟಾರ್ಟಿಂಗೇ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್. ಯಾಕೆ ದೇವ್ರನ್ನ ಕೊಂಡಾಡಬೇಕು? ಅದರಲ್ಲಿ ಫಸ್ಟ್ ಆಶೀರ್ವಾದನೇ ಏನು ಗೊತ್ತಾ? 3ನೇ ವಾಕ್ಯ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನೋಡಿ, ಕ್ರಿಸ್ಟಿಯಾನಿಟಿಯಲ್ಲಿ ಇರೋದ್ರಲ್ಲೇ ಫಸ್ಟ್ ಬ್ಲೆಸ್ಸಿಂಗ್ ಪ್ರಾಸ್ಪರಿಟಿ ಅಲ್ಲ, ಫಸ್ಟ್ ಬ್ಲೆಸ್ಸಿಂಗ್ ಫರ್ಗಿವ್ನೆಸ್. ಕ್ರೈಸ್ತ ಜೀವಿತದಲ್ಲಿ ಮೊದಲನೆಯ ಆಶೀರ್ವಾದನೇ ನನ್ನ ಪಾಪಗಳನ್ನೆಲ್ಲ ದೇವರು ಕ್ಷಮಿಸಿದ್ದಾರೆ, ಇನ್ನು ಮುಂದೆ ನಿನ್ನ ಅಕ್ರಮಗಳನ್ನು ನಾನು ನೆನೆಸುವುದಿಲ್ಲ ಅಂತ ಹೇಳ್ಬಿಟ್ರು. ಇದೇ ಹೊಸ ಒಡಂಬಡಿಕೆಯ ಮೊದಲನೇ ಆಶೀರ್ವಾದ. ನೀನಿನ್ನೂ ಒಂದು ವೇಳೆ ನಾನು ಮಾಡಿದ ತಪ್ಪಿಗೆ ದೇವರು ನನ್ನನ್ನು ಶಿಕ್ಷಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಒಂದು ವೇಳೆ ಇದು ನಮ್ಮ ಅಪ್ಪ ಮಾಡಿದ್ದ, ಇಲ್ಲ ಇದು ನಮ್ಮ ತಾತ ಮಾಡಿದ್ದ, ಇಲ್ಲ ನಮ್ಮ ಅಜ್ಜಿ ಮಾಡಿದ ಕರ್ಮನ, ಇದನ್ನೆಲ್ಲ ನೀನು ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಯಾವುದೂ ದೇವ್ರ ಹತ್ರ ಹೊಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇರೋದ್ರಲ್ಲೇ ಕ್ರಿಸ್ಟಿಯಾನಿಟಿಯಲ್ಲಿ ಫಸ್ಟ್ ಬ್ಲೆಸ್ಸಿಂಗ್ ಏನು ಅಂದರೆ, ಗಾಡ್ ಆ್ಯಸ್ ಫರ್ಗಿವನ್ ಆಲ್ ಯುವರ್ ಸಿನ್ಸ್. ಇದು ಗೊತ್ತಾದರೆ ಮಾತ್ರನೇ ನಾವು ಧೈರ್ಯವಾಗಿ ಪ್ರೇಯರ್ ಮಾಡೋಕ್ಕೆ ಹೋಗೋದು. ಸೊ ಇವಾಗ ಕ್ರೈಸ್ತರಿಗೆ ಎಲ್ಲಿ ಧೈರ್ಯ ಬರುತ್ತೆ ಅಂದರೆ, ದೇವರು ನೋಡಪ್ಪ ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ, ಇದೇ ಮೊದಲನೇ ಧೈರ್ಯ. ಎರಡನೇದು, ಪಾಪಗಳನ್ನು ಕ್ಷಮಿಸೋದು ಮಾತ್ರ ಅಲ್ಲ, ದೇವರು ನಿನ್ನನ್ನು ಆಶೀರ್ವದಿಸೋದಕ್ಕೆ ಇಷ್ಟಪಡ್ತಾರೆ. ದೇವರು ನಿನ್ನನ್ನು ಆಶೀರ್ವದಿಸೋದಕ್ಕೆ ಇಷ್ಟಪಡ್ತಾರೆ. ನಾನು ಆಶೀರ್ವಾದವಾಗಿರೋ ದೇವ್ರಿಗೆ ಇಷ್ಟನಾ? ನೀವು ಆಶೀರ್ವಾದವಾಗಿರೋ ದೇವ್ರಿಗೆ ಇಷ್ಟನಾ? ಇದು ಹೇಳೋಕ್ಕೆ ಏನು ಕಷ್ಟ? ಅದು ಇಲ್ಲಿ ನಿಂತ್ಕೊಂಡು ನೋಡಿ, ದೇವರು ಆಶೀರ್ವದಿಸ್ಬೇಕಾದ್ರೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್, ಈ ಪಾಯಿಂಟ್ಗಳೆಲ್ಲ ಮುಗಿಸಿ ಇವ್ರು ಯಾವ ಕಾಲಕ್ಕೆ ಆಶೀರ್ವದಿಸೋದು? ಇನ್ನು ಕೆಲವ್ರು ಹಿಂಗೆ ಹೇಳ್ಬಿಡ್ತಾರೆ, ನೋಡಪ್ಪ ಆಶೀರ್ವಾದ ದೇವರು ಅಷ್ಟು ಬೇಗ ಕೊಡೋದಿಲ್ಲ. ಇಸ್ರಾಯೇಲ್ ಜನರು ಹಾಲು ಜೇನು ಹರಿಯೋ ದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಎಷ್ಟು ವರ್ಷ ಹೋದ್ರು ಅರಣ್ಯದಲ್ಲಿ? 40 ವರ್ಷ ಹೋದರು. 40 ವರ್ಷ ಅರಣ್ಯದ ಕಾಲ ಮುಗಿಸಿದ ಮೇಲೇ ಹಾಲು ಜೇನು ಹರಿಯುವಂಥ ಆಶೀರ್ವಾದ ಬರೋದು ಅಂತ ಕೆಲವರು ಹೇಳ್ಬಿಟ್ರು. ಸೊ ಫಸ್ಟ್ ವಿಲ್ಡರ್ನೆಸ್ ಜರ್ನಿ ಆಗಬೇಕು, ಆಮೇಲೆ ದ ಲ್ಯಾಂಡ್ ಆಫ್ ಕ್ಯಾನನ್ ಅಂತ. ಇವಾಗ ಒಂದು 20 ವಯಸ್ಸಲ್ಲಿ ಸೇವೆಗೆ ಬಂದವ್ರಿಗೆ 40 ವರ್ಷ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ವರ್ಷ ಆಯಿತು? 60 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ನಂಬಿಕೆ ಇರುತ್ತೆ. 50 ವರ್ಷಕ್ಕೆ ಸೇವೆ, 50ನೇ ವರ್ಷದಲ್ಲಿ ಸೇವೆಗೆ ಬಂದವ್ರಿಗೆ ಇನ್ನೂ 40 ವರ್ಷ ಸೇರಿಸ್ಕೊಳ್ಳಿ, ಎಷ್ಟು ವರ್ಷ? ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗ್ಬೇಕಾಗಿದ್ದಿಲ್ಲ, ಹಾಲನ್ನು ತೊಗೊಬಂದು ಅವರೇ ಒಯ್ದು ಬಿಡ್ತಾರೆ ಬಾಯಲ್ಲಿ. ಅಪ್ಪ ನೀನು ಅಲ್ಲವರೆಗೂ ವೆಯ್ಟ್ ಮಾಡಬೇಡ, ನಿನ್ನ ಟೈಮ್ ಆಯಿತು, ಹಾಲು ತೊಗೋ, ಹಾಲ್ಗೆ ತಾನೇ ಇಷ್ಟು ಕಷ್ಟಪಟ್ಟು ತೊಗೋ ಒಯ್ಕೊ ಅಂದ್ಬಿಟ್ಟು ಅಲ್ಲೇ ಒಯ್ದು ಬಿಡ್ತಾರೆ ಹಾಲು. ಸೊ ನಮಗೆ ಹೇಳ್ಕೊಟ್ಟಿದ್ದೆಲ್ಲನೂ ಹಿಂಗೆ ಉಲ್ಟಾ. ಅದಕ್ಕೇ ನಮಗೆ ಇಂಥ ಡಾಕ್ಟ್ರಿನೆಲ್ಲ ಬೇಡ. ಯಾವಾಗೆಲ್ಲ ಬೈಬಲ್ ತೊಗೊಂಡು ಓದ್ತೀವೋ, ಇದೇ ದಿವಸ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು. ಯಾವಾಗ ಬೈಬಲ್ ತೊಗೊಳ್ತೀವೋ, ಗಾಡ್ ಟೆಲ್ಸ್ ಫ್ರಮ್ ಟುಡೇ ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು. ದೇವರು ಇವತ್ತು ನನ್ನನ್ನು ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆ ಡೈಲಿ ನಮ್ಮ ಒಳಗಡೆ ಬರ್ತಾ ಇರಬೇಕು. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇರಬೇಕು. ನನ್ನನ್ನು ದೇವರು ಆಶೀರ್ವದಿಸೋದಕ್ಕೇ ಕರೆದಿದ್ದಾರೆ, ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಪರಿಸ್ಥಿತಿ ನೋಡಬೇಡ, ಸಿಚುವೇಶನ್ ನೋಡಬೇಡಿ. ಇವತ್ತು ಸಿಚುವೇಶನ್ ನಾವು ಅಂದ್ಕೊಂಡಿರೋದಕ್ಕೆಲ್ಲ ಉಲ್ಟಾ ಇರ್ಬೋದು, ಆದರೆ ನಮ್ಮ ಒಳಗಡೆ ಒಂದು ನಂಬಿಕೆ ಬರಬೇಕು. ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ಚರ್ಚ್ ತೊಗೊಂಬರ್ಬೇಕು. ಸೊ ಪ್ರಾಸ್ಪೆರಿಟಿ ಈಸ್ ಗಾಡ್ಸ್ ವಿಲ್. ಕೆಲವರು ನೋಡಿ ಇಷ್ಟ ಆಗಲ್ಲ, ಪ್ರಾಸ್ಪರಿಟಿ ಮಾತಾಡೋ ಇಷ್ಟ ಆಗಲ್ಲ. ಏನು ಪಾಸ್ಟರ್ ಆಶೀರ್ವಾದದ ಬಗ್ಗೆ ಮಾತಾಡ್ತೀರಾ ನೀವು? ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀರಾ? ಯಾರಿಗೆ ಪ್ರಾಸ್ಪರಿಟಿ ಆಗಿ ಬರಲ್ಲ ಗೊತ್ತಾ? ಜ್ಞಾನೋಕ್ತಿಗಳು ಬರೆದ ಪುಸ್ತಕ 19ನೇ ಅಧ್ಯಾಯ 10ನೇ ವಾಕ್ಯ, ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 19 ವರ್ಸ್ 10. Luxury is not fitting for a fool. ಸಾಕು. ಮೂಢನಿಗೆ ಮೃದು ಜೀವನವು ಅಯುಕ್ತ. ಅಷ್ಟೇ. ಇನ್ಮೇಲೆ ಯಾರಾದರೂ ಪ್ರಾಸ್ಪರಿಟಿಗೆ ಅಪೋಸಿಟಾಗಿ ಮಾತಾಡಿದ್ರೆ ವಿ ವಿಲ್ ಕನ್ಕ್ಲೂಡ್
that he is a fool. So, I am talking to wise people. So, prosperity is not for fools. ಮೂಢನಿಗೆ ಪ್ರಾಸ್ಪರಿಟಿ ಇಲ್ಲ. ಅರ್ಥ ಆಯ್ತಲ್ಲ? ಯಾರಾದರೂ ಪ್ರಾಸ್ಪರಿಟಿಗೆ ಅಗೇನ್ಸ್ಟ್ ಆಗಿ, ಪಾಸ್ಟರ್ ನೀವು ಪ್ರಾಸ್ಪರಿಟಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂದರೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಹುಚ್ಚರ ಹತ್ರ ಮಾತಾಡಲ್ಲ ನಾನು. ಸೊ ಇನ್ನೊಂದು ಸತಿ ಪ್ರಾಸ್ಪರಿಟಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ನಾನು ತೀರ್ಮಾನ ಮಾಡಿಬಿಡ್ತೀನಿ, ಇನ್ಮೇಲೆ ಹುಚ್ಚರಿಗೆ ನಾನು ಆನ್ಸರ್ ಕೊಡಲ್ಲ. ಓಕೆ, ಸಿಂಪಲ್, ಮುಗೀತಲ್ಲ. ಇವಾಗ ಪ್ರಾಸ್ಪರಿಟಿ ಮೆಸೇಜ್ಗೆ ಹೋಗೋಣ. ಇವಾಗ ಹೋದರೆ ಯಾರು ಇವಾಗ ಪ್ರಶ್ನೆ ಕೇಳಲ್ಲ. ಓಕೆ ಓಕೆ, ಬನ್ನಿ ಹೋಗೋಣ. ಸೊ ಪ್ರಾಸ್ಪರಿಟಿ ದೇವರ ಚಿತ್ತ. ನೋಡಿ, ಬೈಬಲಲ್ಲಿ ಎಲ್ಲದರಲ್ಲೂ ಅಂದರೆ ಎಲ್ಲನೂ ಸೂಪರಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಯಾಕೋಬನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1 ವರ್ಸ್ 4. That you may be perfect and complete, lacking nothing. ಲ್ಯಾಕಿಂಗ್ ನಥಿಂಗ್, ಅದು ಇಟ್ಕೊಳ್ಳಿ. ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಏನು ಕಡಿಮೆ ಇಲ್ಲದವರ ಆಗಿರುವಿರಿ, ಏನು ಕಡಿಮೆ ಇರಬಾರ್ದಂತೆ. ಇದು ದೇವರ ಚಿತ್ತ. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ಲ್ಯಾಕ್ ನಥಿಂಗ್. ನೋಡಿ, ಆಶೀರ್ವಾದಕ್ಕೆ ಇನ್ನೊಂದು ವಾಕ್ಯ. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯ. ಇದನ್ನು ಎಷ್ಟು ಸತಿ ಓದಿದ್ರು ಕೆಲವ್ರಿಗೆ ಅರ್ಥ ಆಗಲ್ಲ. ತಿರ್ಗಾ ಓದೋಣ. 2 ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 9. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. ಏನಾದ್ರಂತೆ? ಬಡವನಾದನು. ಏನೋ ಬಡವ ರಾಸ್ಕಲ್, ಇದು ಗೊತ್ತಿಲ್ವಾ? ಬಡವನಾದನು ಅಂತ ಎಷ್ಟು ಕ್ಲೀನಾಗಿದೆ. ನಾವು ಐಶ್ವರ್ಯವಂತರಾಗಬೇಕು ಅಂತ. ಸೊ ನೀವು ಪ್ರಾಸ್ಪರಿಟಿಯಲ್ಲಿ ಇರೋದು, ಐಶ್ವರ್ಯವಾಗಿರೋದು, ಆಶೀರ್ವಾದವಾಗಿರೋದು ದೇವರ ಚಿತ್ತ. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 8ನೇ ವಾಕ್ಯ. ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಿರಬೇಕು. ಆಮೆನ್. ನೆಕ್ಸ್ಟ್, ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಬಡವರಿಗೆ ಹೆಂಗೆ ಕೊಡೋನು? ಧಾರಾಳವಾಗಿ ಕೊಡೋನು. ಕ್ರೈಸ್ತರೇ ಬಡವನಾಗಿದ್ದುಬಿಟ್ರೆ ಬಡವರಿಗೆ ಹೆಂಗೆ ಕೊಡ್ತಾನೆ? ಸೊ ಕ್ರೈಸ್ತರು ಬಡವರಾಗಿ ಇರಬೇಕು ಅನ್ನೋ ಟೀಚಿಂಗೇ ಬಂದ್ಬಿಡ್ತು. ಸೊ ಇದು ತಪ್ಪು. ಎಲ್ಲರೂ ಹೇಳಿ, ಇದು ತಪ್ಪು. ನಾವು ಬಡವರಾಗಿರಬಾರ್ದು. ಬಡವರಿಗೆ ಕೊಡೋ ಥರ ದೇವ್ರು ನನ್ನನ್ನು ಆಶೀರ್ವದಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಬಡವರಿಗೆ ಕೊಡೋ ಥರ, ಇನ್ನೊಬ್ಬರಿಗೆ ಸಹಾಯ ಮಾಡೋ ಥರ ನನ್ನ ಕರಗಳನ್ನು ದೇವರು ಇವತ್ತಿನಿಂದ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ಸೊ ಪ್ರಾಸ್ಪರಿಟಿ, ವೆಲ್ತು, ಐಶ್ವರ್ಯ ಇದೆಲ್ಲ ದೇವರು ಇಷ್ಟಪಡ್ತಾರೆ. ನೋಡಿ, ತನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ದೇವ್ರ ಇಷ್ಟ. ಅದಕ್ಕೆ ಎಷ್ಟು ವಾಕ್ಯ ಬೇಕು ನೋಡಿ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. He is the one who gives you the power to be successful. ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಭಾಗ್ಯ ಬೇಕಾ? ಭಾಗ್ಯನ ಸಂಪಾದಿಸೋದಕ್ಕೆ ಸಾಮರ್ಥ್ಯನ ಕೊಡೋದೇ ಯಾರಂತೆ? ದೇವರು. ಆದರೆ ನಾವೇನು ಪ್ರೀಚ್ ಮಾಡ್ತೀವಿ? ಬೇಕಾ, ನಿನಗೆ ಬೇಕಾ ದುಡ್ಡು? ಆದರೆ ಇಲ್ಲಿ ಸತ್ಯವೇದ ಹೇಳುತ್ತೆ, ಫಾರ್ ಇಟ್ ಈಸ್ ಹೀ ಹೂ ಗಿವ್ಸ್ ಯು ಪವರ್ ಟು ಗೆಟ್ ವೆಲ್ತ್. ನಾವು ಕೇಳಿರೋ ಪವರ್ ಅಲ್ಲ, ಪವರ್ 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 ಫೈರ್ ಫೈರ್ ಫೈರ್. ಆದರೆ ಇಲ್ಲಿ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಹಿ ಗಿವ್ಸ್ ಯು ಪವರ್ ಟು ಗೆಟ್ ಯು ವೆಲ್ತ್. ನಮ್ಗೆ ಗೊತ್ತಿರೋದಲ್ಲ ಒಂದೇ ಪವರೇ, ಅನ್ಯ ಭಾಷೆ ಮಾತಾಡಿ ಆತ್ಮದಲ್ಲಿ ತುಂಬಬೇಕು, ಇದು ಒಂದೇ ಗೊತ್ತು. ಆದರೆ ಇಲ್ಲೊಂದು ಪವರ್ ಇದೆ, ಏನು ಗೊತ್ತಾ? ದಟ್ ಪವರ್ ವಿಲ್ ಮೇಕ್ ಯು ರಿಚ್. ಗಾಡ್ ಗೇವ್ ಯು ದ ಸ್ಟ್ರೆಂತ್ ಟು ಪ್ರೊಡ್ಯೂಸ್ ಆಲ್ ದಿಸ್ ವೆಲ್ತ್. ಎಲ್ಲರೂ ಹೇಳಿ. ಮತ್ತು ಇದು ದೇವ್ರ ಚಿತ್ತನಾ ಇಲ್ವಾ ವೆಲ್ತ್ ಅನ್ನೋದು? ಸೊ ವೆಲ್ತ್ ಅನ್ನೋದು ದೇವರೇ ಇಷ್ಟಪಡ್ತಾರಪ್ಪ. ನೀನೇನಪ್ಪ ಇಷ್ಟು ಕಷ್ಟಪಟ್ಟು ಮಾತಾಡ್ತೀಯಾ? ಅದಕ್ಕೇ ದೇವ್ರು ಏನು ಮಾಡಿದ್ರು ಗೊತ್ತಾ? ಅಬ್ರಹಾಮನ್ನ ಒಂದು ರೋಲ್ ಮಾಡಲ್ ಆಗಿಟ್ರು. ನೋಡು, ಅಬ್ರಹಾಮನ್ನ ಕರೆದು ಅಬ್ರಹಾಮನನ್ನು ಹೇಗೆಲ್ಲ ಆಶೀರ್ವದಿಸ್ಬೇಕು ಅಂತ ನೀನು ಚೆನ್ನಾಗಿ ನೋಡ್ಕೊ. ಅದಕ್ಕೆ ಅಬ್ರಹಾಮನ್ನ ಕರೆದುಬಿಟ್ಟು ದೇವ್ರು ಹೇಳ್ತಾರೆ, ನೋಡು ಇವನ್ನ ಆಶೀರ್ವದಿಸ್ತೀನಲ್ಲ ಅದೇ ರೀತಿಯೇ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಒಂದು ರೋಲ್ ಮಾಡೆಲ್ ಆಗಿನೇ ಅಬ್ರಹಾಮನ್ನ ಇಟ್ಟಿರೋದು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ಅಬ್ರಹಾಮನ ಸಕಲ ಆಶೀರ್ವಾದವು ಅನ್ಯ ಜನರಾದ ನನಗೂ ನಿಮಗೂ ಬರಬೇಕು ಅಂತ.
ಸೊ ಅಬ್ರಾಮನ್ ನೋಡೋಣ. ಅಬ್ರಾಮನು ಎಷ್ಟು ಪರ್ಫೆಕ್ಟು ಅಂತ ಹೇಳೋಕ್ಕೆ ಇಲ್ಲ. ಅಬ್ರಾಮನು ಸ್ಟಾರ್ಟ್ ಮಾಡಿದ್ದು 0ಇಂದ. ಅವನ್ನ ಕರೆದಾಗ ದೇವರು ಅವ್ನಿಗೆ ವಾಗ್ದಾನ ಮಾಡಿದ್ರು. ಅವ್ರ ಹೆಂಡತಿಗೆ ಹೇಳಿದ್ರು, ಅಬ್ರಾಮನ್ಗೆ ಹೇಳಿದ್ರು, ನಾನು ನಿನಗೆ ಒಂದು ಮಗುನ ಕೊಡ್ತೀನಿ ಅಂತ. ಅದಕ್ಕೆ ಇವರಿಬ್ಬರು ಏನು ಮಾಡಿದ್ರು ಗೊತ್ತಾ? ಸಾರಾಳು ಏನು ಮಾಡಿದ್ರು? ಒಳಗಡೆ ಹೋಗಿ ಸತ್ಯವೇದ ಹೇಳುತ್ತೆ, ಅವಳು ನಕ್ಕಳು, ಅಂದರೆ ನಗಾಡಿದ್ಲಂತೆ. ಅಯ್ಯೋ ಏನು ದೇವರೇ, ಈ ವಯಸ್ಸಲ್ಲಿ ನನಗೋಗಿ ಮಗು ಆಗುತ್ತಾ ಅಂತ. ದೇವ್ರು ಹೇಳಿದ್ರು, ಇಷ್ಟು ನಗಾಡ್ಬಿಟ್ಟಲ್ಲ, ನಿನ್ನ ಮಗುಗೆ ಹೆಸರೇ ನಗಾಡು ಅಂತ ಇಟ್ಬಿಡು ಅಂತ. ಐಸಕ್ ಅಂದರೆ ಲಾಫ್ಟರ್. ಸೊ ಇವ್ರಿಗೆ ಹೇಳ್ದಾಗ ನೋಡಿ, ಅಬ್ರಾಮನು ನಂಬಿಕೆಯಲ್ಲಿ ದೃಢವಾಗಿದ್ದನು. ಇದೆಲ್ಲ ಲಾಸ್ಟಲ್ಲಿ, ಫಸ್ಟಲ್ಲಿ ಆ ಥರ ಏನೂ ಇಲ್ಲ ನೋಡಿ. ಅಬ್ರಾಮನು ಎಲ್ಲವರೆಗೂ ಬೆಳೆದ, ಎಲ್ಲರಿಗೂ ಅವನ ನಂಬಿಕೆ ಹೋಯ್ತು. ಅಂದರೆ ದೇವ್ರು ವಾಗ್ದಾನ ಮಾಡ್ಬೇಕಾದ್ರೆ ಇವ್ರಿಗೆ ನಗು ಬಂತು. ಅಯ್ಯೋ ಎಲ್ಲಿ ದೇವರೇ ಆಗುತ್ತಾ ಅಂತ. ಎಲ್ಲರನ್ನೂ ದೇವ್ರು ಕರೆದಾಗ ಎಲ್ಲರೂ ಓಕೆ ಲಾರ್ಡ್ ಅಂತ ಬರಲಿಲ್ಲ. ಎಲ್ಲರೂ ವೀಕ್ ಆಗಿರೋರು, ಆಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಅಂದವರು, ನನಗೆ ಮಾತು ಬರಲ್ಲ ಅಂದವರು, ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂದವರು, ಭಯಪಡೋರು, ಇಂಥವ್ರನ್ನೇ ದೇವ್ರು ಸೆಲೆಕ್ಟ್ ಮಾಡಿ ಆರಿಸ್ಕೊಂಡು ಯಾರ ಕೈಯಲ್ಲಿ ಆಗಲ್ಲ ಅಂದ್ರೆ ಅವ್ರ ಮುಖಾಂತರ ದೇವ್ರ ಆಶೀರ್ವಾದನ ಇಟ್ಟರು. ಅಬ್ರಾಹ್ಮನ್ ಸ್ಟಾರ್ಟಿಂಗು ನಗಾಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಅವನ ನಂಬಿಕೆ ಹೆಂಗೆ ಬೆಳೀತು ಅಂತ ನೋಡೋಣ. ಆದಿಕಾಂಡ ಬರೆದ ಪುಸ್ತಕ 22ನೇ ಅಧ್ಯಾಯ, ಹಾಗೆ 1ರಿಂದ ಓದ್ಕೊಂಬರೋಣ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ಇಲ್ಲೇ ಕತ್ತೆ ಕಾಯ್ತಾ ಇರಿ, ನಾನು ನನ್ನ ಮಗನು ಅದನ್ನೇ ಹೇಳಿದೆ, ಇಲ್ಲೇ ಕತ್ತೆ ಕಾಯ್ತಾ ಇರಿ, ನಾನು ನನ್ನ ಮಗನು ಹೋಗಿ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ತಿರುಗಿ ಬರ್ತೀನಿ ಅನ್ನ, ಬರ್ತೇವೆ ಅನ್ನ, ಬರ್ತೀನಿ ಅನ್ನ, ಬರ್ತೇವೆ ಅಂದನ. ಬರ್ತೇವೆ ಅಂದರೆ ನಾನು ನನ್ನ ಮಗ ವಾಪಸ್ ಬರ್ತೀವಿ ಅಂತ. ಹೋಗ್ತಾ ಇರೋದೇನಕ್ಕೆ? ಬಲಿ ಕೊಡೋಕ್ಕೆ. ಈಸಾಕನ್ನು ಕತ್ತರಿಸಿದ ಮೇಲೆ ಹೆಂಗಪ್ಪ ತಿರ್ಗಾ ಇಬ್ಬರು ಬರ್ತಾರೆ? ಅಬ್ರಾಹಮನ ನಂಬಿಕೆ ಎಲ್ಲವರೆಗೂ ಬೆಳೀತು ಅಂದರೆ ಇಬ್ರಾಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 17ರಿಂದ 19ವರೆಗೂ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದ್ ನೋಡಿ. ಫಸ್ಟು ಅಬ್ರಾಹಮನ್ ಕರೆದಾಗ ಮಗು ಕೊಡ್ತೀನಿ ಅಂದಾಗ ಏನು ಮಾಡ್ತಾಯಿದ್ರು? ನಗಾಡ್ತಾಯಿದ್ರು. ಅಂದರೆ ಇವರು ಕೇಸೇ ಓಪ್ಲಸ್ ಕೇಸ್. ಅಂದರೆ ಏನು ದೇವರೇ ಇದೆಲ್ಲ ನನಗೆ ನಡೆಯುತ್ತಾ ಅನ್ನೋ ಥರ ಇದ್ದವರು ಇವಾಗ ಎಲ್ಲರಿಗೂ ಬೆಳೆದವ್ರು. ಅಂದರೆ ಮಗನ ಕರ್ಕೊಂಡು ಬಲಿ ಕೊಟ್ಬಿಟ್ಟು ತಿರ್ಗಾ ನನ್ನ ಮಗನ ವಾಪಸ್ ಕರ್ಕೊಂಬರ್ತೀನಿ ಅನ್ನೋ ಅಷ್ಟು ಬೆಳೆದ್ರು. ಕ್ರಿಸ್ಟಿಯಾನಿಟಿ ಅಂದರೆ ನಂಬಿಕೆಯಲ್ಲಿ ಡೈಲಿ ಬೆಳಿಬೇಕು. ಇವತ್ತು ನಿಮ್ಮ ನಂಬಿಕೆ ಹೆಂಗಿದೆ? ವಾಕ್ಯನ ಕೇಳ್ತಾ ನಂಬಿಕೆಯಲ್ಲಿ ಬೆಳೀತಾ ಇರಬೇಕು. ಸೊ ಗಾಡ್ ಈಸ್ ವೆಯ್ಟಿಂಗ್ ಟು ಬ್ಲೆಸ್ ಯು. ದೇವ್ರು ನಿಮ್ಮನ್ನು ಆಶ್ವಾಸಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮಗೆ ನಂಬಿಕೆ ಬರಲಿ ಅಂತ ದೇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಾಕ್ಯ ನಿಮ್ಮೊಳಗಡೆ ನಂಬಿಕೆ ತರುತ್ತೆ, ಜೊತೆಗೆ ದುಡ್ಡು ತಗೊಂಬರುತ್ತೆ. ಓಕೆ, ಓದಮ್ಮ ಹಂಗೆ. ಈಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ನೋಡಿ, ದೇವ್ರು ಫಸ್ಟೇ ಇವನಿಗೆ ಹೇಳ್ಬಿಟ್ರು. ಏನಂತ ಹೇಳ್ಬಿಟ್ರು ಗೊತ್ತಾ? ಈಸಾಕನ್ನು, ಇವನಿದ್ದಾನಲ್ಲ ಈಸಾಕು, ಇವನಿಂದನೇ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ಬಿಟ್ರು. ಅದಕ್ಕೆ ಅಬ್ರಾಹ್ಮನು ಧೈರ್ಯವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ನಂಬಿಕೆ ಗೊತ್ತಾ? ದೇವ್ರು ಏನು ಹೇಳ್ಬಿಟ್ರು? ಈ ಈಸಾಕಿನಿಂದನೇ ನೆಕ್ಸ್ಟ್ ಜನ್ರೇಷನ್. ಇವಾಗ ಸಾಯಿಸ್ಬಿಟ್ರೆ ಬೇರೆ ಈಸಾಕನ್ ಎಲ್ಲಿದ್ದಾನೆ? ದೇವ್ರು ಹೇಳ್ಬಿಟ್ರು ಈ ಈಸಾಕನೇ. ಅಂದರೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಲಿ ಕೊಡೋಕ್ಕೆ, ಆ ಈಸಾಕೆ. ಇವಾಗ ಅಬ್ರಾಹ್ಮನ್ ಫೇತ್ ಹೆಂಗೆ ಬಿಲ್ಡ್ ಆಗೋಯ್ತು ಅಂದರೆ ಈ ಈಸಾಕಂತಾನೆ ದೇವ್ರು ಹೇಳಿದರು. ಮತ್ತು ಕತ್ತರಿಸು ಅಂತ ಹೇಳ್ತಾ ಇದ್ದಾರಲ್ಲ, ಸರಿ. ಈಗ ಇವನ್ ನಂಬಿಕೆ ಹೆಂಗೆ ಬೆಳೆದ್ಬಿಡ್ತು ಅಂದರೆ ಈಸಾಕನ್ ಕರ್ಕೊಂಡೋಗಿ ಕತ್ತರಿಸಿದ್ರು ಮತ್ತೆ ಆ ಈಸಾಕನಿಗೆ ಜೀವ ದೇವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಬಂದ್ಬಿಡ್ತು. ಯಾಕೆ ಗೊತ್ತಾ? ದ ಸೇಮ್ ಐಸಕ್. ವಾಗ್ದಾನನೂ ಈ ಈಸಾಕನೇ. ಕತ್ತರಿಸ್ಬಿಟ್ರೆ ಎಲ್ಲಿಂದ ತಿರ್ಗಾ ನೆಕ್ಸ್ಟ್ ಬರುತ್ತೆ? ಅಂದರೆ ಇವನು ಒಂದು ಯೋಚನೆ ಏನು ಗೊತ್ತಾ? ನಾನು ನನ್ನ ಮಗನ ಕತ್ತರಿಸಿದ್ರು ಮತ್ತೆ ಜೀವಂತವಾಗಿ ಎಬ್ಬಿಸುವ ದೇವರು ನನ್ನ ಜೊತೆ ಇದ್ದಾರೆ. ಯಾಕೆ ಗೊತ್ತಾ? ಈ ಬಿಲೀವ್ಡ್ ಆನ್ ದ ವರ್ಡ್. ದೇವ್ರು ಹೇಳಿದ್ರಲ್ಲ, ಅದೇ ಕ್ರೈಸ್ತರಿಗೆ ಹೆಂಗೆ ನಂಬಿಕೆ ಬರಬೇಕು? ದೇವ್ರು ನನ್ನ ಆಶ್ವಾಸದಿಂದ ಹೇಳಿದಾರಲ್ಲ, ಕೆಲಸ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸಿಗುತ್ತೆ. ಈ ಬಿಸ್ನೆಸ್ ಫ್ಲಾಪ್ ಆಯ್ತಾ, ಇನ್ನೊಂದು ಬಿಸ್ನೆಸ್ ಬರುತ್ತೆ.
ಈ ಮನೆ ಇಲ್ವಾ, ಇನ್ನೊಂದು ಮನೆ ಬರುತ್ತೆ. ಈ ಗಾಡಿ ಇಲ್ವಾ, ಇನ್ನೊಂದು ಗಾಡಿ ಬರುತ್ತೆ. ಒಂದು ಮುಚ್ಚೋಯ್ತಾ, ಇನ್ನೊಂದು ತೆಗಿಯುತ್ತೆ. ಯಾಕೆ ಗೊತ್ತಾ? ದೇವರು ಹೇಳಿದ್ರು ತಾನೇ ಆಶೀರ್ವದಿಸ್ತೀನಿ ಅಂತ. ಈ ಕ್ಲೋಸ್ ಆಯ್ತಾ, ಹೋಗ್ಲಿ ಹೋಗು, ಬೇರೆ ಮಾಡ್ತೀನಿ. ವಾಗ್ದಾನದ ಮೇಲೆ ನಂಬಿಕೆ, ನಿನ್ನ ಬಿಸ್ನೆಸ್ ಮೇಲೆ, ನಿನ್ನ ಸಾಮರ್ಥ್ಯದ ಮೇಲೆಲ್ಲ ನಂಬಿಕೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಶೀರ್ವದಿಸ್ತೀನಿ ದೇವ್ರು ಹೇಳ್ಬಿಟ್ರ, ನಿನ್ನನ್ನು ಆಶೀರ್ವದಿಸ್ತಾರೆ. ಪಾಸ್ಟರ್ ಯಾರೂ ಹೇಳಲೇ ಇಲ್ವಲ್ಲ ಪಾಸ್ಟರ್ ನನ್ನನ್ನು ಆಶೀರ್ವದಿಸ್ತಾರೆ ಅಂದ್ಬಿಟ್ಟು. ಯಾರೂ ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳಲಿಲ್ಲ. ನೋಡಿ, ಪ್ರವಾದನೆ ಪ್ರಾಫಸಿ ಅಂದರೆ ಏನು ಗೊತ್ತಾ? ಕೆಲವ್ರು ಬಂದ್ಬಿಟ್ಟು ಕೆಲವ್ರಿಗೆ ಹೇಳ್ತಾರೆ, ಕೆಲವ್ರನ್ನ ಎಬ್ಬರಿಸು ಹೇಳ್ತಾರೆ, ದೇವ್ರು ನಿನ್ನನ್ನು ಈ ರೀತಿ ಮಾಡ್ತಾರೆ, ಈ ರೀತಿ ಆಶೀರ್ವದಿಸ್ತಾರೆ. ಇವಾಗ ಎಬ್ಬರಿಸದೇ ಇರೋರ ಕತೆ. ಪಾಸ್ಟರ್ ನನ್ನನ್ನು ಎಬ್ಬರಿಸಿಲ್ಲ, ಹಂಗಾರೆ ದೇವರು ನನ್ನ ಮೇಲೆ ಕೋಪವಾಗಿದ್ದಾರೆ, ಏನೋ ಗೊತ್ತಿಲ್ಲ. ಸ್ವಲ್ಪ ಜನನ ಎಬ್ಬರಿಸಿದ್ರು. ನೋಡಿ, ಕೆಲವರು ಎಬ್ಬರಿಸ್ತಾರೆ, ಕೆಲವ್ರನ್ನ ಎಬ್ಬರಿಸೋಕ್ಕೆ ಟೈಮ್ ಇರಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ಕೆಲವ್ರಿಗೆ ಪ್ರಾಫಸಿ ಹೆಂಗಾಗ್ಬಿಟ್ಟಿದೆ ಅಂದರೆ ನೆರವೇರುತ್ತೆ ಅಂತ ಹೇಳಿ ನೆರವೇರದೆ ಇವಾಗ ಪ್ರಾಫಸಿ ಅಂದ್ರೇ ಇಷ್ಟ ಇಲ್ಲ ಜನರಿಗೆ, ಹಂಗಾಗೋಯ್ತು. ಇನ್ನೂ ಒಂದು ಗ್ರೂಪು ಪ್ರಾಫಸಿ ಏನಾದರೂ ಹೇಳ್ತಾರಾ, ಫಸ್ಟ್ ಅದು ಪ್ರೇಯರ್ ಮಾಡಿಬಿಟ್ಟು ದೇವ್ರು ಏನು ಹೇಳ್ತಾರೆ ಹೇಳಿ. ಕೆಲವರು ಪ್ರಾಫಸಿ ಅಂತ ಹೋಗ್ಬಿಡ್ತಾರೆ. ಕೆಲವರು ಪ್ರಾಫಸಿ ಅಂದರೆ ಕೈ ಎತ್ತಿ ಮುಗಿತಾರೆ, ಅಪ್ಪ ಸಾಕಪ್ಪ ಈ ಪ್ರಾಫಸಿನೇ ಬೇಡ ನನಗೆ. ಸೊ ಪ್ರಾಫಸಿ ಒಬ್ಬ ಮನುಷ್ಯ ಹೇಳೋದು ಒಂದು ವೇಳೆ ನೆರವೇರ್ಬೋದು, ಒಂದು ವೇಳೆ ನೆರವೇರದೆ ಹೋಗ್ಬೋದು. ಆದರೆ ಸತ್ಯವೇದದಲ್ಲಿರುವಂಥ ಎಲ್ಲ ವಾಕ್ಯಗಳು ಪ್ರಾಫಸಿ. ಸೊ ಒಂದು ಪ್ರಾಫಿಟ್ ಬಂದು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ರು ಸರಿ, ಹೇಳಿಲ್ಲ ಅಂದರೂ ಸರಿ, ಸತ್ಯವೇದ ಹೇಳುತ್ತೆ, ಸತ್ಯವೇದದಲ್ಲಿರುವಂಥ ಎಲ್ಲ ವಾಗ್ದಾನಗಳು ಪ್ರವಾದನೆ ವಾಕ್ಯಗಳು. ಸೊ ಪ್ರಾಫಸಿ ಮುಖಾಂತರ ನೀವು ಅಫೆಂಡ್ ಆಗಿರ್ಬೋದು, ಪ್ರಾಫಸಿಗೆ ಕೆಲವರು ನಂಬಿಕೆನೇ ಹೊರಟೋಗಿರ್ಬೋದು. ಇನ್ನೂ ಕೆಲವರಿಗೆ ಪ್ರಾಫಸಿ ಏನು ಪಾಸ್ಟರ್ ಹೇಳ್ತಾನೆ ಇದ್ದಾರೆ, ಒಂದು ನೆರವೇರಲೇ ಇಲ್ಲ ಅಂತ ಪ್ರಾಫಸಿ ಮೇಲೆ ನಿಮಗೆ ನಂಬಿಕೆ ಹೋಗಿರ್ಬೋದು. ಬಟ್ ಡೋಂಟ್ ವರಿ ಅಬೌಟ್ ದಟ್. ದ ವರ್ಡ್ ಆಫ್ ಗಾಡ್ ಈಸ್ ದ ಪ್ರಾಫಸಿ. 2 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ. And so we have the prophetic word confirmed. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ಪ್ರವಾದನ ವಾಕ್ಯವು, ಎಲ್ಲರೂ ಹೇಳಿ. ಪ್ರವಾದನೆ ಹೇಳೋದು ಬೇರೆ, ಪ್ರವಾದನ ವಾಕ್ಯ ಬೇರೆ. ಸೊ ಪ್ರವಾದನೆ ಹೇಳೋರು ಒಂದು ವೇಳೆ ನಿಮ್ಮ ಮೇಲೆ ಇಷ್ಟಪಟ್ಟು 2 ಪ್ರವಾದನೆ ಎಕ್ಸ್ಟ್ರಾನೂ ಹೇಳಿರ್ಬೋದು, ನಿಮ್ಮ ಮೇಲೆ ಕೋಪಪಟ್ಟು 7 ಜನ ಬಿಟ್ಟಿರ್ಬೋದು. ಅರ್ಥ ಆಯ್ತಾ? ಪ್ರವಾದನೆ ಮಾಡೋರು ನಿಮ್ಮ ಮೇಲೆ ಇಷ್ಟಪಟ್ಟು 2 ಎಕ್ಸ್ಟ್ರಾನೂ ಹೇಳಿರ್ಬೋದು, ನಿಮ್ಮ ಮೇಲೆ ಕೋಪಪಟ್ಟು 2 ಬಿಟ್ಟಿರ್ಬೋದು. ಆದರೆ ಸತ್ಯವೇದದಲ್ಲಿರುವಂಥ ಪ್ರವಾದನ ವಾಕ್ಯವು ಯಾವ ಪ್ರವಾದಿ ಚೇಂಜ್ ಆದರೂ ಈ ಪ್ರವಾದನೆ ಚೇಂಜ್ ಆಗೋದೇ ಇಲ್ಲ. ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ಆಶೀರ್ವದಿಸ್ತಾರೆ. ಸೊ ವಿ ಹ್ಯಾವ್ ದ ಪ್ರೊಫೆಟಿಕ್ ವರ್ಡ್ ಕನ್ಫರ್ಮ್ಡ್. ಸೊ ಪ್ರಾಫಸಿ ಈಸ್ ದ ವರ್ಡ್ ಆಫ್ ಗಾಡ್. ಎಲ್ಲ ಪ್ರಾಫಸಿಗಿಂತ ವಾಕ್ಯದ ಪ್ರಾಫಸಿ ಚೇಂಜೇ ಆಗಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ಪ್ರಾಫಸಿ. ನಾನು ಪ್ರವಾದಿಗೆ ಅಥವಾ ಪ್ರವಾದನೆಗೆ ಎದುರಲ್ಲ. ಆದರೆ ಎಲ್ಲದಕ್ಕಿಂತ ದೊಡ್ಡ ಪ್ರವಾದನೆ ಏನು ಅಂದರೆ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಸೊ ಈ ವಾಕ್ಯ ದೇವರು ಹೇಳ್ಬಿಟ್ರಲ್ಲ, ಅದರ ಮೇಲೆ ಅಬ್ರಾಮನಿಗೆ ನಂಬಿಕೆ ಇತ್ತು. ಅದಕ್ಕೇ ತನ್ನ ಮಗನನ್ನು ಕರ್ಕೊಂಡೋಗಿ ಬಲಿ ಕೊಟ್ಟರೂ ಪರವಾಗಿಲ್ಲ. ಇವನಿಗೇನು ಗೊತ್ತಾ ನೋಡಿ, ಹಿಂಗೆ ಕೈ ಎತ್ತಿತಾನಲ್ಲ, ಇವನು ಗೊತ್ತಿತ್ತಾ ಇನ್ನೇನು ಹತ್ರ ಹೋಗಿದ ತಕ್ಷಣ ಅಬ್ರಾಮನೇ ಸ್ಟಾಪ್ ಅಂತ ಹೇಳ್ತಾರೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಯಾವನು ಫುಲ್ ಪ್ಲೆಜ್ಜಲ್ಲಿ ಕತ್ತರಿಸ್ಬಿಡೋಣ ಅಂತಲೇ ಹೋಗಿದ್ದು. ಏನು ನಂಬಿಕೆ ಗೊತ್ತಾ? ಕತ್ತರಿಸೋದು ಮತ್ತು ದೇವ್ರು ಜಾಯಿನ್ ಮಾಡ್ತಾರೆ. ಯಾಕೆ ಗೊತ್ತಾ? ವಾಗ್ದಾನ ಅವನ ಮೇಲೆ ಇರೋದು ವಾಗ್ದಾನ. ದೇವ್ರು ಹೇಳ್ಬಿಟ್ರು, ನೋಡಪ್ಪ ಈ ಈಸಾಕನ ಮುಖಾಂತರನೇ ನೆಕ್ಸ್ಟ್ ಜನ್ರೇಷನ್ ನಿನಗೆ ಅಂತ ಹೇಳ್ಬಿಟ್ರು. ಅದಕ್ಕೇ ಈ ಈಸಾಕನ್ನು ಕತ್ತರಿಸಿದ್ರೆ ದೇವ್ರು ಮತ್ತೆ ಜೀವಂತವಾಗಿ ಎಬ್ಬರಿಸ್ತಾರೆ ಅನ್ನೋ ನಂಬಿಕೆ ಅವನೊಳಗಡೆ ಇತ್ತು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಎಲ್ಲನೂ ಸತ್ತೋದಂಥ ಪರಿಸ್ಥಿತಿಯಲ್ಲಿ ನಿನ್ನ ಜೀವಿತ ಇದ್ರೂ ಮತ್ತೆ ಜೀವ ಕೊಡೋ ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಮಾತ್ರ ಮರಿಬೇಡ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ಬನ್ನಿ ಆ ವಾಕ್ಯನ ಓದೋಣ. ಇಬ್ರಾಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ, ತಿರ್ಗಾ ಓದಿ, ಅದು 18-19. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡನು. ಹೀಗೆ ಸತ್ರು ಮತ್ತೆ ಎಬ್ಬರಿಸ್ತಾರೆ. ಅಬ್ರಾಹ್ಮನಿಗೆ ಅಷ್ಟು ನಂಬಿಕೆ ಇತ್ತಾ? ಸ್ಟಾರ್ಟಿಂಗ್ ಇವನು ಏನು ಮಾಡ್ತಾನೆ ಗೊತ್ತಾ? ಸ್ಟಾರ್ಟಿಂಗ್ ಇವನು ಹೇಳಿದ ಪ್ರಾಫೆಸಿ ದೇವ್ರು ಮಾತಾಡ್ಬೇಕಾದ್ರೆ ಏನು ಮಾಡ್ತಾಯಿದ್ದ? ಏನು ದೇವ್ರೆ ಅಂದವನು ಇವಾಗ ಇಲ್ಲಿವರೆಗೂ ಬೆಳೆದವನೇ. ಕ್ರೈಸ್ತ ಜೀವಿತ ಹಂಗೆ ನಂಬಿಕೆಯಲ್ಲಿ ನೀವು ಬೆಳೀತಾ ಇರಬೇಕು. ಅದೇ ದೇವ್ರು ಎದುರು ನೋಡೋದು.
ಮೀನ್ ಇವತ್ತು ಏನೇ ಪ್ರೀಚಿಂಗು ಉಲ್ಟಾ ಪಲ್ಟಾ ಬಂದರೂ ನೀವು ಒಂದನ್ನು ಹೇಳಿ, ಇವತ್ತಿರೋದಕ್ಕಿಂತ 1000ದಷ್ಟು ದೇವ್ರು ನಾನು ಆಶೀರ್ವದಿಸ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕನ್ಕ್ಲೂಡಿಂಗ್ ದಟ್ ಗಾಡ್ ವಾಸ್ ಏಬಲ್ ಟು ರೈಸ್ ಹಿಮ್ ಅಪ್ ಈವನ್ ಫ್ರಮ್ ದ ಡೆಡ್. ಅದಕ್ಕೇನೆ ಕೆಲಸದವ್ರ ಹತ್ರ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತಾನೆ, ನಾನು ನನ್ನ ಮಗನು ದೇವರ ಆರಾಧನೆ ಮಾಡಿ ತಿರ್ಗಾ ಬರ್ತೀನಿ ಅಂತಲ್ಲ, ಬರ್ತೀವಿ ನೋಡಿ ನಂಬಿಕೆ. ಮತ್ತೆ ನಾನು ಕತ್ತರಿಸಿದ್ರು ನಮ್ಮ ಮಗನ ಜೀವಂತವಾಗಿ ಕರ್ಕೊಂಬರ್ತೀನಪ್ಪ, ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನನ್ನ ದೇವರು ಹೇಳಿದ್ರೆ ಮಾಡೇ ಮಾಡ್ತಾರೆ. ಈ ವಾಕ್ಯದಲ್ಲಿ ಹೇಳಿತ್ತೆ, ಇವತ್ತಿರೋದಕ್ಕಿಂತ ನಿನ್ನನ್ನು 1000ದಷ್ಟು ಆಶೀರ್ವದಿಸಿದ ಈ ವಾಕ್ಯನ ನಾನು ನಂಬ್ತೀನಿ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀಯ ಅಂತ ವಾಕ್ಯ ಹೇಳುತ್ತೆ, ನಾನು ಅದನ್ನು ನಂಬ್ತೀನಿ. ಕೊಡೋಷ್ಟು ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ. ಇದನ್ನೆಲ್ಲ ನಮ್ಮ ಮೈಂಡಿಗೆ ಬರಬೇಕು. ಅದಕ್ಕೇ ನಾವು ಈ ಆಶೀರ್ವಾದದ ಬಗ್ಗೆ ನೋಡಿ, ನಾವು ಅದಕ್ಕೆ ತಿರ್ಗಾ ಮಾತಾಡ್ತಾ ಇರ್ತೀವಿ. ಬ್ಲೆಸ್ಸಿಂಗ್ ಬಗ್ಗೆ ಏನು ಪಾಸ್ಟರ್ ಯಾವಾಗಲೂ ಮನಿನೇ ಮಾತಾಡ್ತೀರಾ? ಮೆನಿ ಪ್ರಾಬ್ಲಮ್ ಈಸ್ ಓನ್ಲಿ ಮನಿ ಪ್ರಾಬ್ಲಮ್. ನೀವೆಲ್ಲದರೂ ಹಂಗೆ ಬನ್ನಿ. ಮೆನಿ ಪ್ರಾಬ್ಲಮ್ ಈಸ್ ಮನಿ ಪ್ರಾಬ್ಲಮ್. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅಪ್ಪ ಚೇಂಜ್ ಆಗುತ್ತೆ, ನೋಡ್ತಾ ಇರು, ಸಿಚುವೇಶನ್ ಚೇಂಜ್ ಆಗುತ್ತೆ, ಪರಿಸ್ಥಿತಿ ಚೇಂಜ್ ಆಗುತ್ತೆ. ಆದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಪಾಸ್ಟರ್ ಏನೋ ಗೊತ್ತಿಲ್ಲ, ಇದೆಲ್ಲ ನೆರವೇರುತ್ತಾ ಏನೋ ಗೊತ್ತಿಲ್ಲ ಪಾಸ್ಟರ್, ದೇವ್ರ ಚಿತ್ತ. ನೋಡಿ, ನೀವೊಂದು ಪ್ರಾಬ್ಲಮಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದಕ್ಕಿಂತ ಮುಂಚೆನೇ ದೇವ್ರ ಆನ್ಸರು ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಮಾತ್ರ ಮರಿಬೇಡಿ. ಅದಕ್ಕೆ ಉದಾಹರಣೆ, ಅಬ್ರಾಮನು ಈಸಾಕನನ್ನು ಬಲಿ ಕೊಡೋದಕ್ಕಿಂತ ಮುಂಚೆನೇ ಒಂದು ಕುರಿ ಏನಿತ್ತಲ್ಲಿ, ಫಸ್ಟೇ ಪೊದೆಯಲ್ಲಿ ಸಿಕ್ಕಾಕೊಂಡಿತ್ತು ನೋಡಿ, ಅಲ್ಲಿ ಮೇ ಅಂತ. ಇದು ಅಬ್ರಾಮನ್ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಈ ಕುರಿ ಬೆಟ್ಟ ಹತ್ತು ಹೋಗಿ ಕುಂತೈತೆ ಅಲ್ಲಿ. ವಾವ್ ನೋಡಿ, ಫಸ್ಟೇ ದೇವ್ರು ಕಳಿಸ್ಬಿಟ್ರು, ನನ್ನ ಮಗ ಬರ್ತಾನೆ, ನೀನು ಫಸ್ಟೇ ಹೋಗ್ಬಿಡು ಅಂತ. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ಸಪ್ಲೈ ಆಗೋಯ್ತು ಅಂತ ಹೇಳ್ತೀನಿ. ಪ್ರಾವಿಷನ್ ಫಸ್ಟೇ ಮಾಡಿಬಿಟ್ರಪ್ಪ ದೇವರು. ಸೊ ಅಬ್ರಾಮನ ಹೋಗೋದಕ್ಕಿಂತ ಮುಂಚೆ ಕುರಿ ಅಲ್ಲಿ ಹೊರಟೈತೆ ಫಸ್ಟು. ಯೋನನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1-7 ಯೋನನು ಪ್ರಾರ್ಥನೆ ಮಾಡ್ತಾನೆ ದೇವ್ರ ಹತ್ರ. ದೇವರೇ ಏನಪ್ಪ ಹಿಂಗೆ ಪರಿಸ್ಥಿತಿ ಆಗೋಯ್ತು, ಹೊಟ್ಟೆಯಲ್ಲಿ ಕುಂತ್ಕೊಂಡು ಮೀನಿನ ಹೊಟ್ಟೆಯಲ್ಲಿ ಅವನು ದೇವರಿಗೆ ಪ್ರೇಯರ್ ಮಾಡ್ತಾ ಇದ್ದಂತೆ. ಇವನು ನಿನೆವೆಗೆ ಹೋಗ್ಬೇಕಾಯ್ತು, ತಾರ್ಸಿಸ್ಗೆ ಹೋಗ್ಬಿಟ್ಟ. ಇವಾಗ ಇವನ್ನ ಎತ್ತಿ ನೀರಲ್ಲಿ ಹಾಕ್ತಾರೆ. ಹಾಕೋಕ್ಕಿಂತ ಮುಂಚೆ ಯೋನನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. Now the Lord had arranged for a great fish to swallow Jonah. Now the Lord had arranged for a great fish to swallow Jonah. Jonah ನೀರೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಫಿಶ್ ವಾಸ್ ಅರೇಂಜ್ಡ್. ಇತ್ತ ಯೋನನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ನುಂಗಲು ಮೀನಿಗೆ ಫಸ್ಟೇ ದೇವರು ಅಪ್ಪಣೆ ಮಾಡಿ ಇಟ್ಬಿಟ್ರು, ಈ ಥರ ಅವನ್ನ ಎತ್ತು ಬಿಸಾಕ್ತಾರೆ, ನೀನು ಹಿಂದೆನೇ ಫಾಲೋ ಮಾಡ್ಕೊಂಬರ್ಬೇಕು. ಒಂದು ದೊಡ್ಡ ಮೀನು ಬಾಯಿ ತಗೊಂಡೇ ಹೋಗ್ತಾ ಇದ್ದ ಹಿಂದೆ. ಯಾವಾಗ ಯೋನ ಬೀಳ್ತಾನೆ ಅಂತ ಬಿದ್ದಿದ ತಕ್ಷಣ ಪಟ್ ಅಂತ ನುಂಗ್ಬಿಡ್ತು. ಸೊ ಎಲ್ಲೂ ಹೋಗ್ಬೇಕೋ ಮೀನು ನೋಡಿ ಅವನ್ನ ಕರ್ಕೊಂಡು ಹೋಗ್ತೈತೆ ಒಳಗಡೆ. ಆದರೆ ಯೋನನಿಗೆ ಗೊತ್ತಿತ್ತಾ ಕರೆಕ್ಟಿಗೆ ನನ್ನ ಅಡ್ರೆಸ್ ಕರ್ಕೊಂಡು ಹೋಗ್ತಾ ಇದ್ದಂಗೆ ಗೊತ್ತಿತ್ತ. ಅವನು ಏನು ಅಂದ್ಕೊಂಡ, ನನ್ನ ಲೈಫ್ ಅಷ್ಟೇ ಮುಗೀತು, ಅಷ್ಟೇ ನನ್ನ ಕತೆ ಇಲ್ಲೇ ಮುಗೀತು, ಇವತ್ತು ನಿನ್ನ ಪರಿಸ್ಥಿತಿ ಇಷ್ಟೇ, ನನ್ನ ಲೈಫ್ ಮುಗ್ದೋಯ್ತು, ಇನ್ನು ಮೇಲೆ ನನಗೆ ದಾರಿನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀನಿರ್ಬೋದು. ಆದರೆ ಅಡ್ರೆಸ್ ಕರೆಕ್ಟಿಗೆ ಮೀನು ಎತ್ಕೊಂಡೋಗಿ ಬಿಡುತ್ತೆ. ಯಾಕಂದರೆ ದೇವರು ಫಸ್ಟೇ ಅಪ್ಪಣೆ ಮಾಡಿಬಿಟ್ಟಿದ್ದನು. ನಿನ್ನ ಪರಿಸ್ಥಿತಿಗೂ ದೇವರು ಸರಿಯಾದ ಉತ್ತರನ ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದಾರೆ, ನೋ ಡೌಟ್ ಅಟ್ ಆಲ್. ಪಾಸ್ಟರ್ ಏನು ಆಗ್ತಾಯಿತ್ತ ಒಂದು ಗೊತ್ತಾಗ್ತಾ ಇಲ್ಲ. ಚಿತ್ತ ತಿಳ್ಕೊ. ಏನು ಚಿತ್ತ? ಆಶ್ವಾಸದೇ ಇಲ್ಲ. ಕೇಳಿ ರಕ್ತ ಕಿವಿಯಲ್ಲಿ. ನಮ್ಮ ಜನರು ಇದಕ್ಕೆ ಕೇಳಿ ಕಿವಿಯಲ್ಲಿ ರಕ್ತ ಬರ್ತೈತೆ. ದೇವ್ರ ಚಿತ್ತ ಗೊತ್ತಿಲ್ಲ. ದೇವ್ರ ಚಿತ್ತ ಏನು ಗೊತ್ತಾ? ಎಲ್ಲ ಪರಿಸ್ಥಿತಿಗಳು ನಿನಗಾಗಿ ದೇವ್ರು ತಿರುಗಿಸ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈಗ ನೋಡಿ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರು 3 ಎತ್ತಿ ಎಲ್ಲ ಹಾಕಿದ್ರು? ಬೆಂಕಿಯಲ್ಲಿ ಹಾಕಿದ್ರು. ಹಾಕಿದ್ದು ಎಷ್ಟು ಜನನ? ಅಲ್ಲಿ ಇದ್ದಿದ್ದು ಎಷ್ಟು ಜನ? ನನ್ನ ಜೊತೆ ದೇವ್ರು ಇದ್ದಾರೆ ಅಂತ ಎಲ್ಲಿ ಗೊತ್ತಾಯ್ತು ಇವನಿಗೆ?
ಹೊರಗಡೆ ಇದ್ದಾಗ ಗೊತ್ತಾಯ್ತೋ ಇಲ್ವೋ, ಬೆಂಕಿಯಲ್ಲಿ ಗೊತ್ತಾಯಿತು. ನಾನೇನು ಹೇಳ್ತೀನಿ ಅಂದರೆ, ನೀನು ಸಾಧಾರಣವಾಗಿದ್ದಾಗ ದೇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಗೊತ್ತಾಗುತ್ತೋ ಇಲ್ವೋ, ಆದರೆ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ದೇವ್ರು ನಿನ್ನ ಜೊತೆ ಇದ್ದೇ ಇದ್ದಾರೆ ಅಂತ. ಇವ್ರು ಮೂರು ನೋಡಿ ಆಚೆ ಇದ್ದಾಗ ದೇವ್ರು ನೋಡಿಲ್ಲ, ಆದರೆ ಬೆಂಕಿಯಲ್ಲಿ ನೋಡಿದ್ರು. 4ನೇವ್ರು ಒಬ್ಬರ ಜೊತೆಯಲ್ಲಿ ಅವರೇ ಅಂತ. ನಾನೇನು ಹೇಳ್ತೀನಿ ಅಂದರೆ, ಎಂಥ ಪರಿಸ್ಥಿತಿಯಲ್ಲೂ ದೇವ್ರು ನಿನ್ನ ಜೊತೆ ಇದ್ದಾರೆ, ಅಪಾಯ ಕಾಲದಲ್ಲೂ ಕಷ್ಟ ಕಾಲದಲ್ಲೂ ದೇವ್ರು ನಿನ್ನ ಜೊತೆ ಇದ್ದಾರೆ ಅನ್ನೋದನ್ನು ಮಾತ್ರ ನೀನು ಮರಿಬೇಡ. ಗಾಡ್ ಈಸ್ ವಿತ್ ಯು, ಡೋಂಟ್ ವರಿ. ನೋಡಿ, ಪ್ರಾಬ್ಲಮ್ಗಿಂತ ಮುಂಚೆನೇ ಪ್ರಾವಿಷನ್. ಯೋನ ಬೀಳೋಕ್ಕಿಂತ ಮುಂಚೆನೇ ಮೀನು ರೆಡಿ. ಎಲಿಯನ್ ಹೋಗೋಕ್ಕಿಂತ ಮುಂಚೆನೇ ದೇವರು ಎಲಿಯನ್ ಮಾಡಿಬಿಟ್ರು. 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 2ರಿಂದ ಓದೋಣ. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ನೋಡಿ, ನಾವು ಕೇಳಿದ್ದೆಲ್ಲ ಹೆಂಗೆ ಗೊತ್ತಾ, ಒಂದು ಕಾಗೆ ನಿನಗೆ ಬರುತ್ತೆ ಅಂತ. ಒಂದು ಕಾಗೆ ತೊಗೊಂಬಂದರೆ ಊಟ ಎಷ್ಟು ತೊಗೊಂಬರುತ್ತೆ? ಒಂದು ಕಾಗೆ ಎಷ್ಟು ತೊಗೊಂಬ, ಒಂದೇ ಒಂದು ಪೀಸೆ ಅಲ್ವಾ? ಒಂದು ಕಾಗೆ ಕೈಯಲ್ಲಿ ಎಷ್ಟು ಅನ್ನ ತೊಗೊಂಬರೋಕ್ಕಾಗತ್ತೆ? ಒಂದಿಷ್ಟು. ಬೆಳಿಗ್ಗೆ ಹೇಳಿದ್ರು ಒಬ್ಬರು 50 ಗ್ರಾಮ್ಸ್ ಅಂತ. 50 ಗ್ರಾಮ್ಸು ತೊಗೊಂಬರೋದು ಕಷ್ಟ ಕಾಗೆ ಕೈಯಲ್ಲಿ ಅಲ್ವಾ? ಇಲ್ಲಿ ದೇವರು ಒಂದು ಕಾಗೆ ಅಲ್ಲ, ಕಾಗೆಗಳು ಅಂದರೆ ಎಲ್ಲನೂ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಒಂದೇ ಯೂನಿಫಾರ್ಮಲ್ಲಿ ಎಲ್ಲನೂ ಎಲ್ಲ ಕಾಗೆಗಳು ಎಲಿಯನ್ ಹತ್ರ ಓಡಿ ಬರ್ತಾಯಿದೆ. ಫಸ್ಟೇ ದೇವರು ಕಮ್ಯಾಂಡ್ ಮಾಡಿಬಿಟ್ರು, ಎಲ್ಲ ಗ್ರೂಪಾಗಿ ಊಟ ತೊಗೊಂಬರ್ತಾಯಿದ್ದೆ. ರ್ಯಾವೆನ್ಸ್, ನಾಟ್ ರ್ಯಾವೆನ್. ಕಾಗೆ ಅಲ್ಲ, ಕಾಗೆಗಳು. ಸೊ ದೇವ್ರು ಏನು ಹೇಳ್ತಾರೆ ಅಂದರೆ, ನೀನು ಹೋಗು, ನಾನು ಅಪ್ಪಣೆ ಕೊಟ್ಟಿದ್ದೀನಿ. ಅಂದರೆ ನಿನಗೆ ಅಲ್ಲಿ ಫಸ್ಟೇ ಏನು ಬೇಕೋ ಅದನ್ನು ಫಸ್ಟೇ ನಾನು ಪ್ರಿಪೇರ್ ಮಾಡಿದ್ದೀನಿ. ತಿರ್ಗಾ ದೇವ್ರು ಏನು ಹೇಳ್ತಾರೆ, ವಿಧವೆ ಮನೆಗೆ ಹೋಗಪ್ಪ, ಅಲ್ಲಿ ನಾನು ಫಸ್ಟೇ ಕಮೆಂಟ್ ಮಾಡಿ ಇಟ್ಟಿದ್ದೀನಿ, ವಿಧವೆ ನೀನು ನೋಡ್ಕೊಳ್ತಾಳೆ. ಊಟ ಎಲ್ಲ ಯಾರು ತೊಗೊಂಬರೋದು? ಕಾಗೆ, ಕಲೆಕ್ಟ್ರ್ ಅಲ್ಲ, ರಿಚ್ ಪೀಪಲ್ ಅಲ್ಲ, ವಿಧವೆ. ನೋಡಿ, ದೇವರು ನಿನಗೆ ಆಶ್ವಾಸೋದಕ್ಕೆ ಏನು ಮಾಡ್ತಾರೆ ಅಂತ ನಿನಗೆ ಅರ್ಥ ಆಗಲ್ಲ. ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊಂಡು, ನಿನ್ನನ್ನು ಆಶ್ವಾಸೋದಕ್ಕೆ ದೇವ್ರು 1000 ದಾರಿಗಳು ಇಟ್ಟಿದ್ದಾರೆ. ಸೊ ನಮಗೆ ಅರ್ಥ ಆಗೋದಿಲ್ಲ ನೋಡಿ ಏನು ನಡೀತೈತೆ ಏನು ಅಂತ. ಆದರೆ ಒಂದನ್ನು ಮಾತ್ರ ತಿಳ್ಕೊಳ್ಳಿ, ನೀವೆಂಥ ಪರಿಸ್ಥಿತಿಯಲ್ಲಿ ಹೋದರೂ ದೇವರು ನಿನ್ನನ್ನು ಆಶೀರ್ವದಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವ್ರು ವಾಗ್ದಾನ ಮಾಡಿದ ಮೇಲೆ ಎಲ್ಲನೂ ನೆರವೇರುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆನೂ ನಾವು ನೋಡೋಣ. ಅಪೊಸ್ತಲರಿಗೆ ಬರೆದ ಪುಸ್ತಕ 27ನೇ ಅಧ್ಯಾಯ 9ರಿಂದ ಒಂದು ಸ್ಟೋರಿ ಓದೋಣ. ನೋಡಿ, ಇಲ್ಲಿ ಪೌಲನಿಗೆ ದೇವರು ಒಂದು ಮಾತು ಹೇಳ್ತಾರೆ, ಇವಾಗ ನೀವು ಟ್ರಾವೆಲ್ ಮಾಡಬೇಡಿ, ಏನೋ ಒಂದು ಅಪಾಯ ಇದೆ ಅಂತ. ಅದಕ್ಕೆ ಏನು ಮಾಡ್ತಾರೆ ಇವರು? ಓನರ್ ಆಫ್ ದ ಶಿಪ್, ಇವನಿಗೆ ಗೊತ್ತು, ಎಕ್ಸ್ಪೀರಿಯನ್ಸ್, ಅನುಭವ. ಇವ್ರೇನು ಹೇಳ್ತಾರೆ ಗೊತ್ತಾ, ಅದೆಲ್ಲ ಏನಿಲ್ಲ, ಅವರು ಸೀಸನ್ ನೋಡ್ತಾರೆ, ಇದೇನು ಆ ಥರ ಗಾಳಿ ಗೀಳಿ ಬರೋದು ಅಥವಾ ಅಪಾಯ ಏನಿಲ್ಲ. ಪೌಲನ್ ಹೇಳಿದ ಮಾತೆ ಯಾರೂ ನಂಬಿಕೆ ಇಟ್ಟಿಲ್ಲ. ಆದರೆ ಆ ಹಡಗನ್ನು ಓಡಿಸುವವ್ರನ್ನ ಮಾತಿಗೆ ಲಕ್ಷ್ಯ ಕೊಟ್ಟರು. ಅವ್ರೇನು ಹೇಳ್ತಾರೆ ನೋಡಿ, ಎಕ್ಸ್ಪೀರಿಯನ್ಸ್ಗೆ ಯಾವತ್ತೂ ಕಿವಿ ಕೊಡಬಾರ್ದು. ಈಗ ದೇವರು ಬೇಡ ಅಂತ ಹೇಳಿದ್ರಲ್ಲ ಪೌಲನ್ ಮುಖಾಂತರ, ಇವ್ರು ಯಾರೂ ಕೇಳಿಲ್ಲ. ಇಲ್ಲ, ಅನುಭವಗಳು ನೋಡಿ, ದೇವ್ರು ಹೇಳಿದ್ದು ಇವಾಗ ನೆರವೇರ್ತಾರೆ. ತೆಂಕಣ ಗಾಳಿ ಮೆಲ್ಲಿಗೆ ಬೀಸಲು. ಇವಾಗ ನಾವು ಎಲ್ಲಿಂದ 30ರಿಂದ ಓದೋಣ. ಆ ಸಿಪಾಯಿಗಳು ದೋಣಿಯ ಹಗ್ಗಗಳನ್ನು ಕತ್ತರಿಸಿ ಅದು ಬಿದ್ದು ಹೋಗುವಂತೆ ಮಾಡಿದರು. ನೋಡಿ, ಇವಾಗ ಟೈಟಾನಿಕ್ ಏನು ಇಲ್ಲಿದೆ ನೋಡಿ, ಟೈಟಾನಿಕ್ ಎಲ್ಲ ಒಡೆದೋಗಿ ಎಲ್ಲ ಒಳಗಡೆ ಇರೋದೆಲ್ಲ ಆಚೆ ಬಿಸಾಕಿ ಒಂದು ಗಾಳಿ ಬೀಸ್ತಾ ಇದೆ, ಎಲ್ಲ ಹಾಡುಗಳೆಲ್ಲ ಆಡ್ತಾಯಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಅದರಲ್ಲಿ ಪೌಲನ್ ಧೈರ್ಯವಾಗಿ ಕುಂತವನಿಗೆ ಅವನೇನು ಹೇಳ್ತಾನೆ ನೋಡೋಣ. ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದರಿ ಹೋಗುವುದಿಲ್ಲವೆಂದು ಹೇಳಿ. ನೋಡಿ, ಎಲ್ಲರೂ ನಾವು ಸತ್ತೋಗ್ತೀವಿ, ಇನ್ಮೇಲೆ ಇರಲ್ಲ, ಎಲ್ಲ ಬಿಸಾಕ್ತವ್ರೆ, ಅವನು ದುಮ್ಕನ ಇವನು ದುಮ್ಕನ, ನೀರಲ್ಲಿ ಬಿದ್ದೋಗ್ಬಿಡೋಣ, ಇಲ್ಲೆಲ್ಲ ಹೊಡೆದೋಗುತ್ತೆ ಅಂತ. ಪೌಲನ್ ಏನು ಹೇಳ್ತಾನೆ ಗೊತ್ತಾ, ದಯವಿಟ್ಟು ಊಟ ಮಾಡಿ ಊಟ ಮಾಡಿ, ನಿಮ್ಮ ಪ್ರಾಣಕ್ಕೆ ಏನೂ ಆಗಲ್ಲ, ನಾನು ಗ್ಯಾರಂಟಿ. He took bread and gave thanks to God in the presence of them all. ನೋಡಿ, ಸ್ತೋತ್ರ. He gave thanks to God. ದೇವರೇ ಸ್ತೋತ್ರಪ್ಪ. ಎಲ್ಲ ಅಯ್ಯೋ ಅಂತಾರೆ ಇವರಲ್ಲಿ. ಎಂಥ ಒಳ್ಳೆ ದೇವರು ಏಸಯ್ಯ ಆಡು. ಇವ್ರಿಗೆ ಎಲ್ಲರೂ ಅಳ್ತವ್ರೆ, ಇವ್ರಿಗೆ ಆಡು ಬರ್ತಾಯಿದೆ. Then he took some bread, gave thanks to God before them all and broke off a piece and ate it.
ಎಲ್ಲ ಸಾಯ್ತವ್ರೆ, ಬಿಸಾಕ್ತವ್ರೆ, ಇವನು ತಿಂತಾವನೆ. ಏನು ಪಾಸ್ಟರ್ ಸ್ವಲ್ಪನೂ ಟೆನ್ಷನ್ನೇ ಇಲ್ವಾ? ಟೆನ್ಷನ್ ಅವ್ರದ್ದು, ನಮ್ದಲ್ಲ. ಆರಾಮಾಗಿರಿ, ಕೂಲಾಗಿರಿ, ನೀವು ಚೆನ್ನಾಗಿ ತಿನ್ನಿ. ನೋಡಿ, ಇವನು ಎಲಿಯ ತುಂಬ ಟೆನ್ಷನ್ನು. ದೇವ್ರೇ ಇವತ್ತು ನನ್ನ ಪ್ರಾಣನ ಎತ್ಕೊಂಡು, ದೇವ್ರೇನು ತಿನ್ನಪ್ಪ, ನೀನು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೋ ಆರಾಮಿಗೆ. ನೀನು ಟೆನ್ಷನಲ್ಲೇ ಮಾತಾಡೋದು ಜಾಸ್ತಿ. ತುಂಬ ಟೆನ್ಷನ್ ಆದರೆ ಚೆನ್ನಾಗಿ ತಿಂದು ಮಲ್ಕೊಳ್ಳಿ ಸೈಲೆಂಟಿಗೆ. ಟೆನ್ಷನಲ್ಲಿ ಏನೂ ತೀರ್ಮಾನ ಮಾಡಬೇಡಿ. ಪಾಸ್ಟರ್ ಏನು ಮಾಡಬೇಕು ಅಂತ ಗೊತ್ತಾನೇ ಆಗ್ತಾಯಿಲ್ಲ ಪಾಸ್ಟರ್. ನಾನು ಹೇಳ, ಚೆನ್ನಾಗಿ ತಿನ್ನು, ಹೋಗಿ ಮಲ್ಕೋ. ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಪಾಸ್ಟರ್. ಎಲಿಯನ್ಗೂ ಇದೇ ಟೆನ್ಷನ್. ಏನು ಮಾಡು ದೇವ್ರೆ, ನಾನು ಸಾಯಿಸ್ಬಿಡು. ದೇವ್ರು ಹೇಳಿದ್ರು, ಫಸ್ಟು ಇದು ರೊಟ್ಟಿ ಮಾಂಸ ಎಲ್ಲ ತಿಂದ್ಬಿಟ್ಟು ನೀನು ಚೆನ್ನಾಗಿ ಹೋಗಿ ಮಲ್ಕೋ ಹೋಗಪ್ಪ. ನನಗೆ ಗೊತ್ತು ನೀನು ಟೆನ್ಷನಲ್ಲಿ ಒದ್ಲಾಡ್ತಾ ಏನೋ ಬೌಳ್ತಾ ಇದೆಯಾ, ಹೋಗಿ ಮಲ್ಕೋ ಹೋಗು. ನೋಡಿ, ಇಲ್ಲಿ ಎಲ್ಲರೂ ಟೆನ್ಷನ್ನು, ಸಾಯ್ತಾಯಿದೆ. ಪೌಲನು ಅವನು ಎದ್ದು ಕುಂತ್ಕೊಂಡು ಸ್ತೋತ್ರ ಮಾಡಿ, ದೇವರೇ ಸ್ತೋತ್ರಪ್ಪ ಅಂತ ತಿಂತವ್ನೆ. ಎಲ್ಲದು ಊಟನ ಬಿಸಾಕ್ತವ್ರೆ, ಎಲ್ಲ ಮೂಟೆಗಳ್ನೆಲ್ಲ ಆಚೆ ಹಾಕ್ತವ್ರೆ. ಇವನು ಕುಂತ್ಕೊಂಡು ಆರಾಮಾಗಿ ತಿಂತಾನೆ. ತಿಂದ್ಬಿಟ್ಟು ಏನು ಹೇಳ್ತಾನೆ ಗೊತ್ತಾ? ನೋಡಿ, ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ಎಲ್ಲರೂ ತಿನ್ನಿ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದುರಿ ಹೋಗುವುದಿಲ್ಲವೆಂದು ಹೇಳಿ. ಪೌಲನ್ ಹೇಳ್ತಾನೆ ಗೊತ್ತಾ? ಒಂದು ಕೂದಲು ಬೀಳಲ್ಲ. ಐ ಚಾಲೆಂಜ್. ಎಲ್ಲರೂ ಸಾಯ್ತೀನಿ ಅಂತಾರೆ. ದೇವ್ರು ಇದ್ದವರು, ದೇವ್ರ ಮೇಲೆ ನಂಬಿಕೆ ಇರೋರು ಏನು ಹೇಳ್ತಾರೆ ಗೊತ್ತಾ? ಒಂದು ಕೂದಲು ಬೀಳಲ್ಲ. ಊಟ ಮಾಡಿ. ಎಲ್ಲ ಕೂದಲು ಸಹ ದೇವ್ರು ಎಣ್ಸಿಟ್ಟಿದ್ದಾರೆ. ಒಂದು ಕೂದಲು ಲಾಸ್ ಆಗಲ್ಲ ಅಂದಮೇಲೆ ಯೋಚನೆ ಮಾಡಿ, ದೇವ್ರು ಯಾವ ರೀತಿ ಪ್ರೊಟೆಕ್ಷನಲ್ಲಿ ನಿಮ್ಮನ್ನು ಕಾಯ್ತಾರೆ ಅಂತ ವಾಗ್ದಾನ ಮಾಡಿದಾತನು ನಂಬಿಕಸ್ತನು. ಭಯನೇ ಪಡಬೇಡ. ಒಂದು ಕೂದಲು ನೆಲಕ್ಕೆ ಬೀಳಲ್ಲ, ದೇವ್ರ ಪರ್ಮಿಷನ್ ಇಲ್ಲದೆ, ದೇವ್ರ ಅಪ್ಪಣೆ ಇಲ್ಲದೆ. ಡೋಂಟ್ ವರಿ. ಇವಾಗ ಟೈಮ್ ಆಯಿತು, ಹೋಗಿ ಊಟ ಮಾಡಿ, ಚೆನ್ನಾಗಿ ಮಲ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಇದಕ್ಕೆ ಮೇಲೆ ದೇವ್ರು ನೋಡ್ಕೊಳ್ತಾರೆ ಅಂತ ಚೆನ್ನಾಗಿ ಖುಷಿಯಾಗಿ ಹೋಗಿ ದೇವ್ರ ದೊಡ್ಡ ಕಾರ್ಯನ ಮಾಡ್ತಾರೆ. ಆಮೇಲೆ ನಂಬಿಕೆಯಲ್ಲಿ ಈಗ ಬಿತ್ತುವಂಥ ಸಮಯ. ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ ಈಗಾಗಲೇ ಆನ್ಲೈನ್ ಮುಖಾಂತರ ಟೈತು, ಆಫರಿಂಗು ಇದೆಲ್ಲ ನಮಗೆ ಕಳಿಸ್ತಾ ಇದ್ದೀರೋ ಅವ್ರನ್ನೆಲ್ಲ ದೇವರು ಹೇರಾಳವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಬಿತ್ತುವವರು ಸಹ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡುವವ್ರನ್ನೂ ಸಹ ದೇವರು ಹೇರಾಳವಾಗಿ ಧಾರಾಳವಾಗಿ ಆಶೀರ್ವದಿಸಲಿ. ಆಮೇಲೆ ಅದಕ್ಕೆ ಹೇಗೆ ಕೊಡಬೇಕು ಅಂತ ಆನ್ಲೈನಲ್ಲಿ ಸ್ಕ್ರೀನಲ್ಲೇ ಇದೆ. ಆ ನಂಬರ್ಗೂ ನೀವು ಪೇಟಿಎಮ್ ಮುಖಾಂತರನೋ ಸ್ಕ್ಯಾನರ್ ಮುಖಾಂತರನೋ ನೀವು ದೇವರಿಗೆ ಸಲ್ಲಿಸ್ಬೋದು. ಗಾಡ್ ಬ್ಲೆಸ್ ಯು.